ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಿನಿವಾಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಅನಿಲ್ ಯಾದವ್. ಸೊ ಇವತ್ತು ನಮ್ಮ ಜೊತೆನಲ್ಲಿ ಈಗ 3 ತಿಂಗಳು ವೆಬ್ ಸೀರೀಸ್ ಶೂಟಿಂಗ್ನ ಮುಗಿಸ್ಕೊಂಡು ಕರ್ನಾಟಕದಲ್ಲಿ ಸದ್ಯದ ಟ್ರೆಂಡ್ ಇರುವಂತಹ ಬೆಂಕಿ ನಮ್ಮ ಜೊತೆಲಿದ್ದಾರೆ. ಸೊ ತನೇಶ ಮೇಡಮ್, ಹೇಗಿದ್ದೀರಾ? ನಮಸ್ತೆ. ನನ್ನ ವೆಬ್ ಸೀರೀಸ್ ಶೂಟಿಂಗ್ ತುಂಬಾ ಚೆನ್ನಾಗಾಯ್ತು. ಓಕೆ, ಸೊ ಏನಕ್ಕೆ ಈ ಪಾಯಿಂಟ್ ನಾನು ಮೆನ್ಷನ್ ಮಾಡಿದೆ ಅಂದ್ರೆ ಆಕ್ಚುಲಾಗಿ ಮೇ ಬಿ 2-3 ಡೇಸ್ ಬ್ಯಾಕ್ ಅನ್ಕೊಂತೀನಿ, ಇವರು ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಒಂದು 2-3 ಡೇಸ್ ಬ್ಯಾಕ್ ಒಂದು ಇಶ್ಯೂ ಆಗಿತ್ತು. ಆ ವಿಚಾರವಾಗಿ ಮಾತಾಡೋಕೆ ಫೋನ್ ಮಾಡಿದಾಗ, ಇಲ್ಲ ಅನಿಲ್, ನಾನು ವೆಬ್ ಸೀರೀಸ್ ಶೂಟಿಂಗ್ಗೆ 3 ತಿಂಗಳು ಹೊರಗಡೆ ಹೋಗ್ತೀನಿ ಅಂದಾಗ ನಮ್ಗೆ ಕ್ಲಾರಿಟಿ ಸಿಕ್ಕಿತ್ತು, ಬಟ್ ಹೇಳಿರಲಿಲ್ಲ. ಬಟ್ ಫೈನಲಿ ಬಿಗ್ ಬಾಸ್ ಮುಗಿಸ್ಕೊಂಡು 100 ಡೇಸ್. ಯೂಶಲಿ ಫಿಲಮ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡೋರಿಗೆ 100 ಡೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಫಿಲಮ್ ರಿಲೀಸ್ ಆದ್ಮೇಲೆ ಸಕ್ಸಸ್ ಆಗೋದು ಅಥವಾ ಒಂದು ಪ್ರೋಗ್ರಾಮ್ ಅಲ್ಲಿ ನೀವು 100 ಡೇಸ್ ಕಳೆಯುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅಂತ ಒಂದು 100 ಡೇಸ್ನ ಕಂಪ್ಲೀಟ್ ಮಾಡಿ ಬಂದಿದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ? ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಸಿಕ್ಕಾಬಡೆ ಬೇಜಾರಿತ್ತು. ಬಿಕಾಸ್ ಈ ಒಂದು 100 ಡೇಸ್ ಇಂಪಾರ್ಟೆಂಟೇ ಹೌದು, ಬಟ್ ಇನ್ನೊಂದು ವಾರ ಇತ್ತು, 1.5 ವಾರ ಇತ್ತು, ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ನನಗಿತ್ತು, ಆ ಕಾನ್ಫಿಡೆನ್ಸ್ ಇತ್ತು. ಅದನ್ನೆಲ್ಲೋ ಮಧ್ಯದಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅಥವಾ ನನ್ನನ್ನು ಬಲವಂತವಾಗಿ ಆಚೆ ಕಳಿಸ್ತಿದ್ದಾರೆ ಅನ್ನೋ ಒಂದು ಫೀಲ್ ಆಗಿ ತುಂಬ ದುಃಖದಲ್ಲಿ ಬಂದಿದ್ದು ಹೌದು. ಬಟ್ ಹೊರಗಡೆ ಬಂದು ನನ್ನನ್ನು ನಾನು ನೋಡಿಕೊಂಡಾಗ, ನನ್ನನ್ನು ಜನ ನೋಡಿದ ರೀತಿನ ನಾನು ನೋಡಿದಾಗ ತುಂಬ ಖುಷಿ ಆಯಿತು. ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಈ ಮುಂಚೆ ಕೆಲವೊಂದು ಕೆಟ್ಟ ಸನ್ನಿವೇಶಗಳಲ್ಲಿ ನೀವಿದ್ರಿ ಕಣ್ಣಾರೆ ನೋಡಿದ್ದೀರಾ ಜನ ಹೇಗೆ ಮಾತಾಡ್ತಾರೆ, ಯಾವ ರೀತಿಯಾಗಿ ಅದನ್ನು ಹೇಳ್ತಾರೆ ಅಂತ. ಬಟ್ ಎಸ್, ಆ ವಿಚಾರವಾಗಿ ನಾನು ನಿಮಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಮಾಧ್ಯಮದವರೆಲ್ಲರೂ ನನ್ನ ಜೊತೆಯಲ್ಲಿ ನಿಂತಿದ್ದಕ್ಕೆ ಅವತ್ತು ಕೂಡ ಯಾರೇನೇ ನೆಗೆಟಿವ್ ಮಾತಾಡಿದ್ರು ನಾನು ಧೈರ್ಯವಾಗಿ ನಿಂತ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಇವತ್ತು ಕೂಡ ನಾನು 100 ಡೇಸ್ ಕಂಪ್ಲೀಟ್ ಮಾಡಿ ಅಷ್ಟೇ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಕೊಡ್ತಿರೋದನ್ನು ನನಗೆ ತೋರಿಸ್ಕೊಡ್ತಾ ಇದ್ದೀರಾ ನೀವೆಲ್ಲರೂ. ಸೊ ಥ್ಯಾಂಕ್ ಯು ಅಗೇನ್. ಓಕೆ, ನನ್ನ ಪರ್ಸ್ನಲ್ ಆಗಿ ಒಂದಷ್ಟು ವಿಷಯ ನಾನು ಪರ್ಸ್ನಲ್ ಆಗಿ ಮಾತಾಡೋದಾದ್ರೆ, ಯೂಶಲಿ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ನಡೆದಾಗ, ಆ ಒಂದು ಪ್ರೋಗ್ರಾಮ್ಗೆ ಹೋಗಿ ಬಂದಾಗ ಒಂದಿಷ್ಟು ಜನ ಕ್ಯಾರೆಕ್ಟರ್ನ ಪ್ಲಸ್ ಮಾಡ್ಕೊಂಡು ಬಂದಿರೋಂಥದ್ದಿದೆ, ಕ್ಯಾರೆಕ್ಟರ್ನ ಮೈನಸ್ ಮಾಡ್ಕೊಂತ ಬಂದಿರೋಂಥದ್ದಿದೆ. ಬಟ್ ತನೀಶ್ವರ ಹೋಗುವಾಗಲೂ ಕೂಡ ಅವ್ರ ಮನಸ್ಸಲ್ಲೂ ಒಂದು ಕ್ವೆಶನ್ ಇರುತ್ತೆ. ಬಟ್ ಹೊರಗಡೆ ಬಂದಾಗ ನೀವು ಮೈನಸ್ ಆಗಿರೋದಕ್ಕಿಂತ ಜಾಸ್ತಿ ಪ್ಲಸ್ ಆಗಿದೆ. ನೀವು ಸೀರಿಯಲಲ್ಲಿ ಎಷ್ಟು ಫೇಮಸ್ ಆಗಿದ್ರು ನನಗೆ ಗೊತ್ತಿಲ್ಲ, ಬಟ್ ಆಫ್ಟರ್ ಸಕ್ಸಸ್ ಆಫ್ಟರ್ 100 ಡೇಸ್ ಜರ್ನಿ ಬಿಗ್ ಬಾಸ್ ಆದಮೇಲೆ ತನೀಶ್ವರ್ ಇವತ್ತು ಮನೆಯಲ್ಲೂ ಗೊತ್ತು. ಹೌ ಹ್ಯಾಪಿ ಯು ಆರ್? ಐ ಆಮ್ ಟೂ ಹ್ಯಾಪಿ ಫಾರ್ ದ್ಯಾಟ್ ವೇ. ಅಂದರೆ ಐ ಆಮ್ ಟೂ ಹ್ಯಾಪಿ ಆ್ಯಕ್ಚುಲಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಿಗ್ ಬಾಸ್ ಇಂದ ನಾನು ಹೊರಗಡೆ ಬಂದಾಗ ಜನ ನನ್ನನ್ನು ಮನೆ ಮಗಳು ಅಂತ ಒಪ್ಕೋತಾರೆ ಅಂತ. ಬಿಕಾಸ್ ಇದೆಲ್ಲ ಸಾಧ್ಯ ಆಗೋದು ಒಂದು 7-8 ವರ್ಷ ಸೀರಿಯಲ್ ಮಾಡಿ ಅದರಲ್ಲಿ ಹೀರೋಯಿನ್ ಆಗಿದ್ದು, ತುಂಬ ಕಷ್ಟಗಳನ್ನು ಅನುಭವಿಸಿ ಅದನ್ನು ದಾಟಿ ನಿಂತಾಗ ಆ ಹೀರೋಯಿನ್ನ ಮನೆ ಮಗಳು ಅಂತ ಒಪ್ಕೊಂಡಿರ್ತಾರೆ. ಬಟ್ ಈ ಬಿಗ್ ಬಾಸ್ ಮನೆಯ ಒಂದು ಜರ್ನಿ ಮ್ಯಾಕ್ಸಿಮಮ್ 100 ದಿನ, ಸದ್ಯ ಆದರೆ ಇನ್ನೊಂದು 10-20 ಆಗುತ್ತೆ. ಅಷ್ಟು ಬಿಟ್ಟರೆ ನಾನು 3-3.5 ತಿಂಗಳಲ್ಲಿ ಏನು ಗೊತ್ತಾಗಕ್ಕೆ ಸಾಧ್ಯ ಯಾರಿಗಾದ್ರೂ ಅಂತ ನಾನು ಅಂದ್ಕೊಂಡಿದ್ದೆ. ಅಥವಾ ನಮ್ಗೆ ಹೋದಾಗ ಎಕ್ಸ್ಟೆನ್ಷನ್ ಬಗ್ಗೆ ಗೊತ್ತಿರಲಿಲ್ಲ. ಸೊ 3 ತಿಂಗಳು 100 ಡೇಸ್ ಅನ್ನೋದು ನನಗೆ ಒಂದು ಮೈಂಡಲ್ಲಿ ಇದ್ದಂಥದ್ದು. ಆ್ಯಕ್ಚುಲಿ ನಾನು 100 ಡೇಸ್ ಇರಬೇಕು ಅಂತ ಅನ್ಕೊಂಡಿದ್ದೆ, ತಪ್ಪಾಯ್ತೇನೋ ಅಂತ ಅನ್ನಿಸ್ತಾ ಇದೆ ಇವಾಗ. ನಾನು ಹೋದ್ರೆ 100 ದಿನ ಇದ್ದು ಬರಬೇಕು ಅಂತ ಅನ್ಕೊಂಡು ಡಿಸೈಡ್ ಆಗಿ ಹೋಗಿದ್ದೆ. ಕರೆಕ್ಟಾಗಿ 102ನೇ ದಿನಕ್ಕೆ ಆಚೆ ಕಳಿಸ್ಬಿಟ್ರು ನನ್ನನ್ನು. ಸೊ ಬಟ್ ಅಲ್ಲಿ ನಾನು ಏನು ಅನ್ಕೊಂಡು ಹೋಗಿದ್ನೋ ಅಥವಾ ನಾನಾಗಿರಬೇಕು ಅಂತ ಅಷ್ಟೇ ಅಂದ್ಕೊಂಡು ಹೋಗಿದ್ದೆ. ಬಂದಾಗ ರಿಸಲ್ಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ನನಗೆ ನೀವು ನೋಡಿರ್ಬೋದು, ಈ ಮುಂಚೆ ಕೂಡ ಯಾವುದಾದ್ರೂ ಒಂದು ಕೆಲಸ ಅಂತ ಬಂದಾಗ ನಾನು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬೇಕು ಅಂತ ತುಂಬ ಶ್ರದ್ಧೆಯಿಂದ ಒಂದು ಕೆಲಸವನ್ನು ಮಾಡ್ತೀನಿ ನಾನು. ಅದನ್ನು ಯಾರು ಅಪ್ರಿಷಿಯೇಟ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ, ನಾನು ಅದನ್ನು ತಲೆಗೆ ಹಾಕ್ಕೊಂಡಿರಲ್ಲ. ಬಟ್ ಬಿಗ್ ಬಾಸಿಂದ ಒಂದು ಕರೆ ಬಂದಾಗ ನಾನು ಅದನ್ನು ಒಪ್ಕೊಂಡಾಗ ಇದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಐ ಥಿಂಕ್ ಐವ್ ಡನ್ ಮೈ ಜಾಬ್ ಅನಿಸುತ್ತೆ. ಬಟ್ ನಾನು ಹೇಗಿದ್ದೀನೋ ಅದನ್ನು ನಾನು ಯಾವತ್ತೂ ಯಾರ ಮುಂದೆನೂ ಎಕ್ಸ್ಪ್ರೆಸ್ ಮಾಡ್ಕೊಂಡಿರಲಿಲ್ಲ. ಆ ಒಂದು ಎಕ್ಸ್ಪ್ರೆಸ್ ಏನು ಇವಾಗ ಆಗಿದೆ, ತಾನೇ ಏನು ಆಗಿದೆ, ಆ ಕಾರಣಕ್ಕೆ ನಾನು ಇವತ್ತು ಮನೆ ಮಗಳಾಗಿದ್ದೀನಿ. ಆ್ಯಂಡ್ ಅಷ್ಟು ಅಪಾರವಾದ ಪ್ರೀತಿ ನೋಡೋದಕ್ಕೆ ಒಂದು ಸ್ವಲ್ಪ ಖುಷಿನೂ ಆಗುತ್ತೆ, ಲೈಟಾಗಿ ಭಯನೂ ಆಗುತ್ತೆ. ಎಲ್ಲಿ ನಾನು ಏನಾದರೂ ಮಾತಾಡೋದು, ಬಿಕಾಸ್ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇವಾಗಂತೂ ನಾನು ಹೇಳೋದೇ ಬೇಕಾಗಿಲ್ಲ. ಸೊ ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗುತ್ತೋ ಅಥವಾ ಹರ್ಟ್ ಆಗಿಬಿಡುತ್ತೋ, ನಾನು ಮಾತಾಡೋದು ಎಲ್ಲಾದರೂ ತಪ್ಪು ಅಂತ ಅನ್ಸ್ಬಿಡುತ್ತೋ ಅನ್ನೋ ಒಂದು ಕಾನ್ಷಿಯಸ್ ಫೀಲ್ ಇದೆ. ಬಟ್ ಸ್ಟಿಲ್ ಐ ಆಮ್ ಸೋ ಹ್ಯಾಪಿ ನಾನು ಇವತ್ತು ಈ ಜಾಗದಲ್ಲಿ ಇರೋದಕ್ಕೆ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ತನೀಶ್ ಅವ್ರನ್ನ ನೋಡೋಕ್ಕೂ ಮುಂಚೆ ಒಂದಿಷ್ಟು ಜನ ತನೀಶ್ ಅವರು ಕ್ಯಾಮ್ರಾಗೋಸ್ಕರ ಡ್ರಾಮಾ ಮಾಡ್ತಾರೆ, ಬೇಕು ಅಂತ ಹೇಳಿ ತುಂಬ ಮಾತಾಡ್ತಾರೆ ಅನ್ನೋ ಒಂದು ಕ್ವೆಶ್ಚನ್ ಸುಮಾರು ಜನರಲ್ಲಿ ಮೇ ಬಿ ನಿಮ್ಮ ಹಿಂದೆನೂ ಕೂಡ ಮಾತಾಡಿರ್ಬೋದು. ಬಟ್ ಅವ್ರಿಗೆಲ್ಲರಿಗೂ ಕೂಡ ತನೀಶ್ ಅವ್ರು ಇಲ್ಲ ಗುರು, ಅವ್ರು ಮಾತಾಡೋದಲ್ಲ, ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ಇರೋದೇ ಹಾಗೆ ಓಪನ್ ಆಗಿ ಫೇಸ್ ಮೇಲೆ ಮಾತಾಡೋದು ಅನ್ನೋದನ್ನ ನೀವು ಪ್ರೂವ್ ಮಾಡಿದ್ರಿ. ಅದು ಎಷ್ಟೋ ಜನಕ್ಕೆ ಇಷ್ಟನೂ ಆಗಿದೆ, ಎಷ್ಟೋ ಜನಕ್ಕೆ ಕಷ್ಟನೂ ಆಗಿದೆ. ಹೌದು ಹೌದು. ಅಂದರೆ ಮಾತು ಮೊದಲನೇದಾಗಿ ಎಲ್ರಿಗೂ ಆಡೋಕ್ಕೆ ಬರಲ್ಲ. ಎರಡನೇದಾಗಿ ನನ್ನ ಬಂಡವಾಳ ಅದು. ನಾನು ಭಾಳಷ್ಟು ಶೋಸ್ನ ಆ್ಯಂಕರಿಂಗ್ ಮಾಡಿರೋದ್ರಿಂದ
ಸ್ಟೇಜ್ ಸಿಕ್ಕರೆ ಸಾಕು ಅಥವಾ ಮೈಕ್ ಸಿಕ್ಕರೆ ಸಾಕು ನಾನೊಂದು ಡಿಫ್ರೆಂಟ್ ಪರ್ಸನ್ ಆಗ್ಬಿಡ್ತಾ ಇದ್ದೆ. ಅಲ್ಲಿ ಒಂದು ಆ್ಯಂಕರ್ ಹೊರಗೆ ಬರ್ತಾ ಇದ್ರು, ಮಾತಾಡಬೇಕಾದ್ರೆ ಎಕ್ಸ್ಟ್ರಾ ಒಳ್ಳೊಳ್ಳೆ ಪದಗಳು ಬರೋದು, ಅಂದರೆ ಸ್ಟೇಟ್ಮೆಂಟ್ಸ್ಗಳು ಅಥವಾ ಸೆಂಟೆನ್ಸ್ ನಾವೇನು ಫ್ರೇಮ್ ಮಾಡ್ಕೋತೀವಿ ಅಚ್ಚುಕಟ್ಟಾಗಿ ಬರ್ತಿತ್ತು ಸ್ಟೇಜ್ ಅಂತ ಬಂದಾಗ, ಮೈಕ್ ಅಂತ ಕೈಗೆ ಸಿಕ್ಕಾಗ. ಬಟ್ ಅದು ಅಲ್ಲಿ ಆಗಲ್ವೇನೋ ಅಂತಲೇ ನಾನು ಅಂದ್ಕೊಂಡಿದ್ದೆ. ನಾನು ನಿಜ ಜೀವನದಲ್ಲೂ ಅಷ್ಟೇ ಚೆನ್ನಾಗಿ ಮಾತಾಡ್ತೀನಿ ಅನ್ನೋದು ನಾನು ಇವಾಗ ನೋಡಿದಾಗಲೇ ನನಗೆ ಗೊತ್ತಾಗ್ತಿದೆ. ನಾನೇನು ಅಂದ್ಕೊಂಡಿದ್ದೆ, ಸ್ಟೇಜ್ ಮೇಲೆ ಹೋದಾಗ ನನ್ನ ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ ಅಥವಾ ಕನ್ನಡದಲ್ಲಿ ನಾನು ಮಾತಾಡುವಂಥ ಪ್ರಯತ್ನ ಜಾಸ್ತಿ ಮಾಡ್ತೀನೇನೋ ಸ್ಟೇಜ್ ಮೇಲೆ ಹೋದಾಗ ಅಂತ ನನಗೆ ಅನ್ನಿಸ್ತಾ ಇತ್ತು. ಬಟ್ ನನ್ನನ್ನು ನಾನು ನೋಡಿದಾಗ ತುಂಬ ಕ್ಲಿಯರ್ ಆಗಿದ್ದೀನಿ ನಾನು ಲೈಫಲ್ಲಿ. ನನ್ನ ನೋಡಿದಾಗ ಅನಿಸ್ತಾ ಇದೆ ನನಗೆ ನಾನು ತುಂಬ ಕ್ಲಿಯರ್ ಆಗಿದ್ದೀನಿ. ಅದು ಕೆಲವ್ರಿಗೆ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ನಿಸ್ಬೋದು, ಬಟ್ ನನ್ನ ಕ್ಲಾರಿಟಿ ಪ್ರಾಬಬ್ಲಿ ನನ್ನ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡುತ್ತೆ. ನಾನು ಮಾತಾಡೋದು ಹೀಗೇನೆ ಅಂತ ನಾನು ಕೆಲವ್ರಿಗೆ ಹೇಳುವಂಥ ಪ್ರಯತ್ನ ಮಾಡಿರ್ಬೋದು, ಯಾವುದು ನಮ್ಮ ಸರ್ಕಲಲ್ಲಿ ಮಾತ್ರನೇ. ತುಂಬ ಜನಕ್ಕೆ ಏನು ಅನ್ಸುತ್ತೆ, ನಾವೆಲ್ಲರೂ ಇದೀವಿ ಅಂತ ಮಾತಾಡ್ತಾ ಇದ್ದಾರೆ ಅಂತ ಅನ್ಸಿರುತ್ತೆ, ಅಥವಾ ನಾವು ನೋಡ್ಲಿ ಅಂತ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆ ರೀತಿ ಹೇಳಿರುವಂಥದ್ದಿದೆ. ಆ್ಯಕ್ಚುಲಿ ತುಂಬ ಸೀರಿಯಸ್ ಪರ್ಸನ್ ಬಟ್ ತುಂಬ ಬಬ್ಲಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಥರದ್ದಿದೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಾನು ಅಲ್ಲಿ ನಡ್ಕೊಂತಿರ್ಬೇಕಾದ್ರೆ ನನಗೇನು ಅನ್ನಿಸ್ತಿರ್ಲಿಲ್ಲ. ನಾನು ನನಗೇ ಇದ್ದೀನಿ, ಯಾರು ಇಷ್ಟ ಆಗುತ್ತೋ ಬಿಡುತ್ತೋ, ಇಷ್ಟ ಇಲ್ಲ ಅಂತ ಹೇಳಿದವರೇ ಜಾಸ್ತಿ ಮನೆ ಒಳಗಡೆ. ಸೊ ನನಗದೊಂದು ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ. ಮನೆಯಿಂದ ಆಚೆ ಬಂದಾಗ ನನಗೆ ಯಾರೋ ಒಂದು ಇಷ್ಟೊಂದು ಪ್ರೀತಿ ಕೊಡ್ತಾರೆ, ಅಥವಾ ನಾನು ಬಬ್ಲಿಯಾಗಿರೋದನ್ನ ಇಷ್ಟಪಡ್ತಾರೆ, ನಾನು ಜೋರಾಗಿ ಮಾತಾಡೋದನ್ನ ಹೆಮ್ಮೆ ಅಂತ ಹೇಳ್ಕೊತಾರೆ ಅಥವಾ ಅದನ್ನು ಮೆಚ್ಕೋತಾರೆ ಅನ್ನೋದು ನನ್ನ ಒಂದು ವ್ಯಕ್ತಿತ್ವ ನನ್ನ ಮಾತಿನ ಮೂಲಕ ಹೊರಗಡೆ ಬಂದಿದೆ. ಅದನ್ನ ತುಂಬಾ ಜನ ಮೆಚ್ಕೊಂಡಿದ್ದಾರೆ. ಯೂಶಲಿ ನಿಮ್ಮ ಸುತ್ತಮುತ್ತ ಇರೋರಿಗೆ ನೀವು ಏನು ಅನ್ನೋದನ್ನ ಪ್ರೂವ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಮೆಚ್ಚುವಂಥವ್ರಿಗೆ, ನಿಮ್ಮನ್ನ ಪ್ರೀತಿಸುವಂಥವ್ರಿಗೆ ನೀವು ಪ್ರೂವ್ ಮಾಡಬೇಕು. ಸೊ ಅಫ್ಕೋರ್ಸ್ ಒಳಗಡೆ ಇರೋ ನಿಮ್ಮನ್ನ ಇಷ್ಟಪಟ್ಟರೆಲ್ಲ ಗೊತ್ತಿಲ್ಲ, ಕರ್ನಾಟಕದ ಜನ ಅಂತೂ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ. ಹೊರಗಡೆ ಬಂದ್ಮೇಲೆ ಅವ್ರಿಗೂ ಇಷ್ಟ ಆಗಬಹುದು ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಒಳಗಡೆ ನಾವು 24 hours ಇದ್ದಾಗ ನನ್ನ ಮಾತಂತಾನೆ ಅಲ್ಲ, ಬೇರೆಯವ್ರ ಮಾತು ನನಗೆ ಇರಿಟೇಟ್ ಆಗುತ್ತೆ. ಅದೇ ಮಾತುಗಳನ್ನ ಅದೇ ವ್ಯಕ್ತಿಗಳನ್ನ ನೋಡ್ತಾ ಸೇಮ್ ಓಲ್ಡ್ ಡಿಸ್ಕಷನ್ಸ್, ಸೇಮ್ ನಾನ್ಸೆನ್ಸ್ ಟಾಕ್ಸ್, ಸೇಮ್ ನಾನ್ಸೆನ್ಸ್ ಆರ್ಗ್ಯುಮೆಂಟ್ಸ್. ನಾನ್ಸೆನ್ಸ್ ಅಂತ ನಮಗೆ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಮಾಡ್ತಿರ್ತೀವಿ. ಅಲ್ಲಿ ಏನಂದ್ರೆ ಅದೇ ಜೀವನ ಆಗೋಗಿದೆ. ಸೊ ಅಲ್ಲಿ ಹೊಸದೇನು ಆಗಲ್ಲ. ಸೊ ಅದೇ ಒಂದು ಉಳ್ದಿರೋ ಎಷ್ಟು ಜನ ಇರ್ತಾರೆ, ನಾನಿದ್ದಾಗ 8 ಜನ, ಆ 8 ಜನರ ಮುಖಗಳು ನೋಡ್ಬೇಕು, ಅವ್ರ ಮಾತುಗಳನ್ನೇ ಕೇಳಬೇಕು, ಇನ್ನೆಷ್ಟು ಕೇಳೋಣ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ. ಹೊರಗಡೆ ಪ್ರಪಂಚ ಏನು ನಡೀತಿದೆ ಅನ್ನೋದು ಒಂದು ಗೋಜ್ ಇಲ್ಲದೆ ಇರೋ ರೀತಿಯಲ್ಲಿ ಒಂದು ರೂಮ್ನಲ್ಲಿ ಅಷ್ಟು ಜನ ಬ್ಲಾಕ್ ಆಗಿರ್ತೀರಾ. ಹೇಗಿತ್ತು ಜೀವನ? ಆ್ಯಂಡ್ ಅಲ್ಲಿಂದ ಹೊರಗಡೆ ಬಂದಮೇಲೆ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಿದೆಯಾ ಅಥವಾ ಅದೇ ಬೆಸ್ಟು ಅನ್ನಿಸ್ತಾ ಇದೆಯಾ? ಅಲ್ಲಿದ್ದಷ್ಟು ದಿನ ಅದೇ ಬೆಸ್ಟ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಯಾಕಂದರೆ ಹೊರಗಿನ ಪ್ರಪಂಚದಲ್ಲಿ ತುಂಬ ಮಾತುಗಳನ್ನ ಕೇಳಬೇಕು. ಅದು ಮನೆಯವರಿಂದ ಆದರೂ ಸರಿ, ಹೊರಗಿನವರಿಂದ ಆದರೂ ಸರಿ, ಭಾಳಷ್ಟು ಮಾತುಗಳು. ಅಂದರೆ ಒಳ್ಳೆ ರೀತಿಯದ್ದು ಆಗಿರುತ್ತೆ, ಕೆಟ್ಟ ರೀತಿಯದ್ದು ಆಗಿರುತ್ತೆ, ಒಂದಷ್ಟು ರೆಸ್ಪಾನ್ಸಿಬಿಲಿಟಿಗಳಿರುತ್ತೆ, ಒಂದಷ್ಟು ವ್ಯವಹಾರಗಳು ಮಾಡಬೇಕಾಗತ್ತೆ. ಸೊ ಇವೆಲ್ಲದರಿಂದ ನಾನು ಮುಕ್ತಿ ಪಡ್ಕೊಂಡು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೆ. ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡಿದಂಥ ಜಾಗ ಬಿಗ್ ಬಾಸ್ ಮನೆ. ಪ್ರಾಪರ್ ಟೈಮಿಂಗ್ಸ್, ಯಾವುದೇ ಟೆನ್ಷನ್ ಇಲ್ಲದೆ ಹೊರಗಡೆ ಪ್ರಪಂಚದ್ದು. ಅಂದರೆ ಬೆಳಗ್ಗೆ ಎದ್ದು ನಾನು ಇದನ್ನ ಮಾಡಬೇಕು ಅನ್ನಲ್ಲ, ಅಡುಗೆ ಮಾಡಬೇಕು, ಕೆಲಸ ಮಾಡಬೇಕು, ಇಂಥ ಬರಬೇಕು, ಟಾಸ್ಕ್ ಮಾಡಬೇಕು ಅನ್ನೋದು ಇರುತ್ತೆ. ಬಿಟ್ರೆ ಮಾಡಲೇಬೇಕು ಅನ್ನೋಂಥ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಮಾಡಿದ್ರು ಆಯ್ತು, ಮಾಡಲ್ಲ ಅಂತ ಹೇಳಿ ವಾದ ಮಾಡೋದಕ್ಕೆ ಅಲ್ಲಿ ಒಂದು ಅರ್ಧ ಗಂಟೆ ವಾದ ನಡೆಯುತ್ತೆ. ಬಿಟ್ರೆ ನಾನು ಮಾಡಲೇಬೇಕು ಅಂತ ಯಾರು ಈವನ್ ಅದು ಕೂಡ ರೊಟೀನ್ ಆಗ್ಬಿಟ್ಟಿದೆ ನೋಡಿ, ಡೈಲಿ ಅಲ್ವಾ ಅದೊಂದು ಅದಿಲ್ಲ ಅಂತಂದ್ರೆ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು ಅಲ್ಲಿ. ಸೊ ಹೌದು. ಸೊ ಮನೆ ಒಳಗಡೆ ಇದ್ದಾಗ ಅದೇ ಚಂದ ಅಂತ ಅನಿಸ್ತಿತ್ತು. ಬಟ್ ಹೊರಗೆ ಬಂದಮೇಲೆ ಇಷ್ಟು ಪ್ರೀತಿನ ನೋಡಿದಾಗ ಅದು ಬೇಕು ಇದು ಬೇಕು ಜೀವನದಲ್ಲಿ, ನಮಗೆ ಅದೂ ಇರಬೇಕು, ಬಟ್ ಯಾವುದೂ ಅತಿ ಆಗಬಾರ್ದು. ಹೊರಗಡೆ ಬಂದಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಯಾಕಂತಂದರೆ ಆ ಗೋಡೆಗಳ ಮಧ್ಯೆನೇ ನಮ್ಮ ಜೀವನ ತುಂಬ ದಿವಸದಿಂದ ನಡೀತಾ ಇದ್ದು, ಆ್ಯಂಡ್ ನಾವು ನಿದ್ದೆ ಮಾಡಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ಇದೆಯಲ್ಲ. ಸೊ ತುಂಬ ಕಾನ್ಷಿಯಸ್ ಆಗಿ ಬಹಳ ವಿಷಯಗಳನ್ನ ನಾವು ತೊಗೊಳ್ತಾ ಇರ್ತೀವಿ. ಅಲ್ಲೊಂದು ನಾಯಿ ಬೊಗಳಿದ್ರೆ ಅದನ್ನು ನಾವು ಎಷ್ಟು ಚೆಂದ ಕೇಳಿಸ್ಕೊತಾ ಇದ್ವಿ ಅಂತಂದರೆ, ನಾಯಿ ಬೊಗಳ್ತು ಅಂತ. ಅಪ್ಪಿ ತಪ್ಪಿ ಏನಾದರೂ ಒಂದು ಗಾಡಿ ಪಾಸ್ ಆಗೋದು ನಮಗೆ ಕೇಳಿಸ್ಬಿಡ್ತು ಅಂತಂದರೆ, ಮನುಷ್ಯರು ಓಡಾಡ್ತಿದ್ದಾರೆ ಇಲ್ಲಿ ಅನ್ನೋ ಆ ಮಟ್ಟದವರೆಗೂ ನಾವು ಯೋಚನೆ ಮಾಡ್ತೀವಿ. ಚಂದ್ರನ ನೋಡೋದಕ್ಕೆ ನಾವು ಎಷ್ಟು ಕಾಯ್ತಾ ಇರ್ತೀವಿ. ನಾನು ಎಸ್ಪೆಷಲಿ ಸ್ವಿಮ್ಮಿಂಗ್ ಪೂಲ್ ಬೆಡ್ ಮೇಲೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಚಂದ್ರ ಬಂದಿಲ್ಲ, ಎಲ್ಲಿ ಬಂದಿಲ್ಲ, ಈ ಕಡೆಯಿಂದ ಬರ್ತಾನೆ ಆ ಕಡೆಯಿಂದ ಬರ್ತಾನೆ ಅಂತ ಈ ರೀತಿ. ಅಂದರೆ ನಮಗೆ ಟೈಮ್ ಗೊತ್ತಿಲ್ಲ, ದಿನಗಳು ಗೊತ್ತಿಲ್ಲ, ದಿನಾಂಕ ಗೊತ್ತಿಲ್ಲ. ಚಂದ್ರ ಕಾಣಿಸ್ಕೊಂಡಿಲ್ಲ ಅಂದರೆ ಅಮಾವಾಸ್ಯೆ 1 ದಿವಸ ಬರುತ್ತೆ, ಇದ್ಯಾಕೆ 4 ದಿವಸ 5 ದಿವಸ ಬರ್ತಿಲ್ಲ ಅನ್ನೋ ಥರ. ಅಂದರೆ ಯಾವ ಟೈಮಲ್ಲಿ ಇವತ್ತು ಕ್ರಾಸ್ ಆಗಿರುತ್ತೆ ಅನ್ನೋದು ಗೊತ್ತಾಗಿರಲ್ಲ. ಸ್ಟ್ರೈಟ್ ಕಾಂಪೌಂಡ್ ಇರುತ್ತಲ್ಲ, ಅಲ್ಲಿಂದ ಅಲ್ಲಿಗೆ ಪಾಸ್ ಆಗೋಷ್ಟು ಟೈಮ್ ಮಾತ್ರನೇ ನಮಗೆ ಚಂದ್ರ ಕಾಣಿಸುತ್ತೆ. ಸೊ ಪ್ರತಿಯೊಂದೂ ಮ್ಯಾಟ್ರ್ ಆಗ್ತದೆ. ಅಮ್ಮನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು. ಅವ್ರಿಗೆ ಯಾವಾಗೋ ಒಂದಷ್ಟು ಸಲ ಅಡುಗೆ ಮಾಡಿಕೊಟ್ಟಿಲ್ಲ, ಅದಕ್ಕೊಂದು ಬೇಜಾರು ನನ್ನಲ್ಲಿ ಕಾಡ್ತೈತೆ. ಯಾಕಂದರೆ ಯಾರು ಗೊತ್ತಿಲ್ದಿರೋರ್ಗೆಲ್ರಿಗೂ ನಾನು ಅಷ್ಟೆಷ್ಟು ಅಡುಗೆ ಮಾಡಾಕ್ತಾ ಇದ್ದೀನಿ, ನಮ್ಮ ಅಮ್ಮಂಗೆ ನಾನು ಮಾಡಲಿಲ್ವಲ್ಲ ಅನ್ನೋ ಒಂದು ಬೇಜಾರು ನನ್ನ ಕಾಡಿದ್ದಿದೆ. ಅದು ಬಿಟ್ಟರೆ ಈಗ ಆಚೆ ಬಂದು ಸೋಷಿಯಲ್ ಲೈಫ್ ಇಸ್ ನಾಟ್ ಈಸಿ. ಡೆಫಿನೆಟ್ಲಿ ಅದೊಂದು ಬೇರೆ ರೀತಿಯಾದ ಒಂದು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದೀನಿ ನಾನು.
ಪಾಪ ಅಭಿಮಾನನ ಅಷ್ಟು ಜಾಸ್ತಿ ಕೊಟ್ಟಾಗ ಕೆಲವೊಂದು ಸತಿ ತೊಗೊಳ್ಬೇಕಾದ್ರೆ ನಮಗೂ ಹೇಗೆ ತೊಗೋಬೇಕು ಅನ್ನೋದು ಗೊತ್ತಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಅಲ್ಲಿ ಕಮ್ಮಿ ಜನರನ್ನ ನೋಡಿ ಒಟ್ಟಿಗೆ ಜಾಸ್ತಿ ಜನರನ್ನ ನೋಡಿದ್ರೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದೊಂಚೂರು ಸ್ಲೋ ಡೌನ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಇದೆಲ್ಲದ್ರ ಜೊತೆಯಲ್ಲಿ ಆ್ಯಸ್ ಮೈ ನಾಲೆಡ್ಜ್ ಇಲ್ಲಿವರೆಗೂ ನೋಡಿದಂಥ 10 ಸೀಸನ್ನಲ್ಲೂ ಒಂದು ವಿಮೆನ್ಗೆ ಇಷ್ಟು ಪ್ರೀತಿ ಸಿಕ್ಕಿರುವಂಥದ್ದು ಸ್ಪೆಷಲಿ ನಾನು ಇದೇ ಸೀಸನ್ ಅನ್ಕೊತೀನಿ. ಜನ ನಿಮ್ಮನ್ನ ಬೆಂಕಿ ಅನ್ನೋ ರೇಂಜ್ಗೆಲ್ಲ ಕಂಪೇರ್ ಮಾಡಿಕೊಂಡು ಆ ರೇಂಜಲ್ಲಿ ಮಾತಾಡ್ತಾ ಹೋದ್ರು. ಲೈಕ್ ಆ್ಯಸ್ ಮೈ ನಾಲೆಡ್ಜ್ ನನಗೆ ಗೊತ್ತಿಲ್ಲ, ಯೂಶಲಿ ನನ್ನ ಬಿಗ್ ಬಾಸ್ನ ಅಷ್ಟು ಫೆಮಿಲಿಯರ್ ರೆಗ್ಯುಲರ್ ಆಗಿ ನೋಡಲ್ಲ. ಸೊ ನೋಡಿರೋ ಒಂದಿಷ್ಟು ಇದರಲ್ಲಿ ನೋಡಿದ್ರೆ ನಿಮಗೆ ಸಿಕ್ಕಂತಹ ಪ್ರೀತಿ, ನಿಮ್ಮ ವ್ಯಕ್ತಿತ್ವಕ್ಕೆ ಸಿಕ್ಕಂತಹ ಪ್ರೀತಿ ನನಗೆ ಗೊತ್ತಿರಂಗೆ ಬೇರೆ ಯಾರಿಗೂ ಸಿಕ್ಕಿಲ್ಲ ಅನ್ಕೊಂತೀನಿ. ಬೆಂಕಿ ಅಂತ ಎಲ್ಲ ಟೈಟ್ಲ್ ಇಟ್ಟು ಥಿಂಕ್ ಯೂಟ್ಯೂಬಲ್ಲಿ ಆಲ್ಬಮ್ ಎಲ್ಲ ರಿಲೀಸ್ ಮಾಡ್ಬಿಟ್ರು. ಆಕ್ಚುಲಿ ಬೆಂಕಿ ಅಂತ ಸಾಂಗ್ ಬಂದಿದೆ, ವಿ ಸಪೋರ್ಟ್ ತನಿಷಾ ಅಂತ. ಅದೆಲ್ಲ ತುಂಬಾ ಚೆನ್ನಾಗಿದೆ. ನನ್ನ ಫ್ರೆಂಡ್ಸ್ ಗ್ಯಾಂಗ್ ಸೇರ್ಕೊಂಡು ಮಾಡಿರುವಂತದ್ದು. ಓಪಂಡಾಸ್ ಅಂತ ನಮ್ಮ ಕಂಪನಿ ಓಪನ್ ಆಗಿದೆ, ಪ್ರೊಡಕ್ಷನ್ ಹೌಸ್ ಓಪನ್ ಆಗಿದೆ. ಅದರಲ್ಲಿ ಬಂದಂತ ಮೊದಲನೇ ಸಾಂಗು ಶಮನ್ ನಾಗರಾಜ್ ಬರ್ತಿದ್ದಾರೆ, ಶೇಷಗಿರಿ ಅವರು ಹಾಡಿದ್ದಾರೆ. ಅದು ಏನಾಗಿದೆ ಅಂತಂದ್ರೆ ಆ ವರ್ಡ್ಸ್ ನೋಡಿದ್ರೆ ನನ್ನನ್ನು ನಾನು ರೆಪ್ರೆಸೆಂಟ್ ಮಾಡ್ಕೊಂಡಂಗಿದೆ. ನಾನೇ ಹೇಳಿ ಅವ್ರಿಗೆ ಹೇಳ್ಕೊಟ್ಟು ಬರೆಸ್ದಂಗಿದೆ. ಅಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡು ಬರ್ದಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಗೊತ್ತಾಯ್ತು ಅವ್ರು ನನ್ನ ಫ್ಯಾನ್ ಅಂತ. ಸೊ ತುಂಬ ಖುಷಿ ಆಗೋಯ್ತು ನನಗೆ. ಸ್ಪೆಷಲಿ ಆ ಸಾಂಗ್ ನನ್ನನ್ನು ವಾಪಸ್ ನಾನು ಮನೆಯಿಂದ ಹೊರಗಡೆ ಬಂದ ಮೇಲೆ ನಾನು ಯಾವುದೋ ಒಂದು ವಿಚಾರದಿಂದ ನಾನು ಆ ಬೇಜಾರನ್ನ ಕಳ್ಕೊಂಡೆ ಅಂತಂದರೆ ಇದರಿಂದ ಅಂತ ಹೇಳ್ಬೋದು. ಅಷ್ಟು ಖುಷಿ ಕೊಡ್ತು ನನಗೆ. ಅದಲ್ಲದೆ ತುಂಬ ಜಾಗದಲ್ಲಿ ನನ್ನ ಬಗ್ಗೆ ಒಳ್ಳೆಯದಾಗಿ ಮಾತಾಡಿದಂಥವ್ರು ಭಾಳಷ್ಟು ಜನ ಇದ್ದಾರೆ. ತುಂಬ ಪ್ಲೇಸಸಲ್ಲಿ ನಮ್ಮ ಒಂದು ಸಿನಿಮಾ ರಿಲೀಸ್ ಆದಾಗ್ಲೂ ನಾನು ನೋಡಿದ್ದೆ, ತುಂಬ ಟ್ರಾಲ್ ಆಗಿದ್ದೆ ಸಾಂಗ್ ಆಗಿ. ಭಾಳಷ್ಟು ವಿಷಯಗಳನ್ನು ಒಂದೊಂದು ರೀತಿಯಲ್ಲಿ ಕನ್ವೆ ಮಾಡ್ತಾರೆ. ಆ್ಯಂಡ್ ಆ ಕಾಂಟ್ರವರ್ಸಿ ಆದಾಗ ಬೇರೆ ರೀತಿಯಲ್ಲಿ ಕನ್ವೆ ಆಗಿತ್ತು. ಇಲ್ಲಿ ಒಂದು ನೋಡಿದಾಗ ನಾನು ಬಂದ ತಕ್ಷಣ ಎಪಿಸೋಡ್ಸ್ ಯಾವುದು ನೋಡಿಲ್ಲ. ನಾನು ನೋಡಿರೋದೆಲ್ಲ ಬರೀ ಟ್ರಾಲ್ ಪೇಜಸ್, ಏನು ಹೇಳಿದ್ದಾರೆ ಅಂತ. ಸೊ ಕ್ಯೂರಿಯಸ್. ಯಾಕೆ ಅಂತಂದರೆ ಅಷ್ಟು ಪಾಸಿಟಿವ್ ಆಗಿ ನಾನು ನಂದಂತಲ್ಲ, ಬೇರೆ ಯಾರ್ದು ನೋಡಲಿಲ್ಲ. ಲೈಕ್ ನಮ್ದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಬೇರೆಯವ್ರದ್ದು ಕೂಡ ನಾನು ನೋಡಲಿಲ್ಲ ಅದನ್ನ. ಈ ಇಡೀ ಸೀಸನ್ ಅಲ್ಲಿ ಇಷ್ಟು ಪಾಸಿಟಿವ್ ರಿವ್ಯೂಸ್ ಕೊಟ್ಟಿರೋದು ತನಿಷಂಗೆ ಅಂತ ನೋಡ್ಬೇಕಾದ್ರೆ ಐ ವಾಸ್ ಟು ಶಾಕ್ಡ್ ಅಂಡ್ ಹ್ಯಾಪಿ. ಈ ಒಂದು ಪ್ರಪಂಚ ನೋಡೋದಕ್ಕೆ ಚೆನ್ನಾಗಿದೆ. ಓಕೆ, ಸೊ ನೀವು ಈಗ ಮೆನ್ಷನ್ ಮಾಡಿದ್ರೆ ಟ್ರಾಲ್ಗಳನ್ನ ನೋಡಿದೆ ಅಂತೇಳಿ, ನೀವು ಒಳಗಡೆ ಇದ್ರಿ. ಸೊ ಹೊರಗಡೆ ಪ್ರಪಂಚದಲ್ಲಿ ಬಿಗ್ ಬಾಸ್ 10th ಸೀಸನ್ ಅನ್ನೋದು ಮೋಸ್ಟ್ ಕಾಂಟ್ರವರ್ಷಿಯಲ್, ತುಂಬ ಹಲವಾರು ಘಟನೆಗಳನ್ನ ನೋಡಿದಂಥ ಒಂದು ಸೀಸನ್ ಅನ್ನೋ ಒಂದು ವಿಷಯನೂ ಕೂಡ ಜನ ಮಾತಾಡಿದ್ರು. ಒಳಗಡೆ ಇದ್ಕೊಂಡು ತನಿಷ್ ಅವರು ಅದ್ರ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಡೋಕೆ ಬರ್ತಾರೆ? ಹೊರಗಡೆ ಬಂದಾದ್ಮೇಲೆ ಜನಕ್ಕೆ ಅದು ಕಂಡಿರುವಂಥ ರೀತಿ, ಜನ ಅದನ್ನು ನೋಡಿರೋಂಥ ರೀತಿ, ಜನ ನೋಡಿರೋದನ್ನ ಬರ್ದಾಕಿರೋದನ್ನ ನೀವು ನೋಡಿದಾಗ ಅವೆರಡಕ್ಕೂ ಕಂಪೇರ್ ಮಾಡಿದಾಗ ನಿಮಗೆ ಯಾವುದು ಸರಿ ಅನ್ನಿಸ್ತು? ಯಾಕೆ ಬಿಗ್ ಬಾಸ್ ಸೀಸನ್ 2 ತುಂಬ ಕಾಂಟ್ರವರ್ಷಿಯಲ್ ಅನ್ನೋ ಜನ ಮಾತಾಡ್ತಿದ್ದಾರೆ? ಬಿಗ್ ಬಾಸ್ ಸೀಸನ್ 10 ಬಂದು ಕಾಂಟ್ರವರ್ಷಿಯಲ್ ತುಂಬ ಸ್ಟೇಟ್ಮೆಂಟ್ಗಳಾಗಿದ್ದಾವೆ. ಅದಾದಮೇಲೆ ವಿಷಯಗಳು ಒಂದಷ್ಟು ಅದೇ ಥರ ಆಗಿದೆ. ಐ ಥಿಂಕ್ ಒಳಗಡೆ ಇದ್ದಾಗ ನಮ್ಗೆ ಅದು ಯಾವುದೂ ಸೆನ್ಸೇ ಆಗಲ್ಲ, ಲಿಟ್ರಲಿ ಸೆನ್ಸ್ ಆಗಲ್ಲ. ಯಾಕಂತಂದರೆ ನೀನು ಅಂತೀಯ ನಾನು ಅಂತೀನಿ ಅಂತ ಕೆಲವ್ರು ಅಂದಿರ್ತಾರೆ, ಅಥವಾ ನಾನು ಅಂದಿದ್ದೀನಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಇನ್ನು ಕೆಲವ್ರು ಅಂದಿರ್ತಾರೆ. ಇವರೇ ಅಂದಮೇಲೆ ನಾನು ಯಾಕೆ ಅನ್ಬಾರ್ದು ಅಂತ ಕೆಲವ್ರು ಅಂದಿರ್ತಾರೆ. ಸೊ ಈ ರೀತಿ ಕೆಲವೊಂದು ಮಾತುಗಳು ಇದಾಗಿರುತ್ತೆ. ಬಟ್ ಬೇಕು ಅಂತ ಮಾಡಿದಂಥದ್ದು ಕಡಿಮೆ ಅಂತ ಅಂದ್ಕೊಳ್ತೀನಿ. ಬಟ್ ಹೊರಗಡೆ ಬಂದು ನೋಡಿದಾಗ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳಲ್ಲಿ ಕೆಲವರು ಕೊಟ್ಟಿರ್ತಾರಲ್ಲ, ಅದನ್ನು ತಲೆಯಲ್ಲಿ ಇಟ್ಕೊಂಡು ಅಥವಾ ಅವರ ಫ್ಯಾನ್ಗಳು ಇನ್ನೊಬ್ಬರನ್ನ ಕೆಟ್ಟವ್ರನ್ನಾಗಿ ಮಾಡಿ ತುಂಬ ತೋರಿಸ್ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ನಮ್ಮನ್ನು ಪಾಸಿಟಿವ್ ಅಂತ ತೋರಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಫ್ಯಾನ್ಗಳು. ಇವಾಗ ನನ್ನ ಫ್ಯಾನ್ಸೇ ಆಗಿರಲಿ, ತನಿಷಾಂದು ಪ್ಲಸ್ ಇದಿದೆ ಅಂತ ಹೇಳೋದ್ರಲ್ಲಿ ಅದು ಒಂದು ಹೆಮ್ಮೆ ಇದೆ. ನಾನು ಅವ್ರ ಫ್ಯಾನ್ ಅಂತ ಹೇಳ್ಕೊಳ್ಳೋದು ಖುಷಿ ಆಗುತ್ತೆ, ಈ ಕಾರಣಕ್ಕೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಒಂದು ಖುಷಿ ಇರುತ್ತೆ. ಬಟ್ ಈ ಕಾರಣಕ್ಕೆ ಜೊತೆಲಿ ಕೂತಿದ್ದ ಅನಿಲ್ ಅವ್ರು ತಪ್ಪು ಅಂತ ಹೇಳೋದು ತಪ್ಪಾಗುತ್ತೆ. ನನ್ನನ್ನು ಹೊಗಳೋದ್ರಲ್ಲಿ ತಪ್ಪಿಲ್ಲ, ಬಟ್ ನಿಮ್ಮನ್ನ ಹೊಗಳಬೇಕು ಅಂತ ಹೇಳಿ ಇನ್ನೊಬ್ಬರನ್ನ ತೆಗಳೋದ್ರಲ್ಲಿ ಅದು ಅರ್ಥವೇ ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಅದು ತುಂಬ ದಿನ ನಡೆಯಲ್ಲ ಅಂತಲೂ ಅನ್ಸುತ್ತೆ ನನಗೆ. ಅದೊಂದು ವಿಚಾರ ನನಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ. ಐ ಮೀನ್ ದಟ್ ವಾಸ್ ಆಲ್ಸೋ ನಾಟ್ ನೆಸಸರಿ ಅಂತ ಅನ್ಸುತ್ತೆ. ನ್ಯಾಯವಾಗಿ ಆಡ್ತಿದ್ದೀರಾ ಅಂತಂದರೆ ಅದಕ್ಕೆ ಬೇಕಾದಂಥ ಒಂದು ಮರ್ಯಾದೆ, ಅದಕ್ಕೆ ಬೇಕಾದಂಥ ಒಂದು ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಇನ್ನೊಬ್ರಿಗೆ ಅನ್ಯಾಯ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಅದು ಬಿಟ್ಟರೆ ಒಳಗಡೆ ಒಂದಷ್ಟು ನಡೀತೆ. ಈಗ ಯಾರಿಗೋ ಒಬ್ರಿಗೆ ಬೇಜಾರಾಯಿತು, ಯಾರಿಗೋ ಒಬ್ರಿಗೆ ನೋವಾಯಿತು, ನೀನು ಹಿಂಗೆ ಮಾಡಿದೆ, ನೀನು ಅಂಥದ್ದು ಮಾಡಿದೆ ಅನ್ನೋಂಥ ಸ್ಟೇಟ್ಮೆಂಟ್ಗಳು ಬರುತ್ತೆ. ಅವುಗಳು ಅಲ್ಲೇ ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ, ಯಾರೋ ಸುಮ್ಮನೆ ಹೇಳ್ತಿದ್ದಾರೆ ಅಂತ, ಇನ್ಯಾರೋ ಕಾಣಿಸ್ಕೊಳ್ಳೋದಕ್ಕೋಸ್ಕರ ಹೇಳ್ತಿದ್ದಾರೆ ಅಂತ, ಇನ್ಯಾರೋ ಒಂದು ನ್ಯಾಯವಾಗಿ ಹೇಳ್ತಿದ್ದಾರೆ ಅಂತ, ಅಲ್ಲಲ್ಲೇ ಒಂಚೂರು ಗೊತ್ತಾಗ್ತಿರುತ್ತೆ. ಅದೇನಂತ ಚೇಂಜ್ ಆಗಿಲ್ಲ ನನಗೆ. ಬಟ್ ಇನ್ನೊಬ್ಬರನ್ನ ನೆಗೆಟಿವ್ ಆಗಿ ಮಾಡಿರೋದು ನೋಡಿ ನನಗೊಂಚೂರು ಬೇಜಾರಾಯಿತು ಅಷ್ಟೇ. ಓಕೆ, ಯೂಶ್ವಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನೋದು
ದಿನದ 24 ಗಂಟೆನೂ ರೆಕಾರ್ಡ್ ಆಗುವಂಥದ್ದು, ಆಲ್ಮೋಸ್ಟ್ 60 to 70 ಕ್ಯಾಮ್ರಾ ಇರುವಂಥದ್ದು. ಬಟ್ ಜನರಿಗೆ ತೋರಿಸುವಂಥದ್ದು ಬರೀ 1.5 ಗಂಟೆ ಕಂಟೆಂಟ್. ಎಷ್ಟೋ ಜನಕ್ಕೆ ನಡೆದಿರುವಂಥ ಬ್ಯಾಲೆನ್ಸ್ ಇರುವಂಥ 22.5 ಗಂಟೆ ವಿಷಯ ಗೊತ್ತಾಗಲ್ಲ, 1.5 ಗಂಟೆ ಮೇಲೆ ಜಡ್ಜ್ಮೆಂಟ್ ಮಾಡ್ತಾರೆ. ಇಲ್ಲಾಗರು ಒಂದು ಪ್ರೋಮೋ ನೋಡಿನೋ ಅಥವಾ 1.5 ಗಂಟೆ ಎಪಿಸೋಡ್ ನೋಡಿ ಇಲ್ಲಾಗರು ಇವತ್ತು ತನಿಷ್ ಅವ್ರು ತಪ್ಪು ಮಾಡಿದ್ರು ಅಂತ ಹೇಳಿ. ಬಟ್ ಅದ್ರ ಹಿಂದೆದು ಮುಂದೆದು ನಮಗೆ ಗೊತ್ತಿರಲ್ಲ, ಏನಕ್ಕೆ ಅಂದ್ರೆ ಆ ಎಪಿಸೋಡ್ಗೆ ಆ ಒಂದು ಟೈಮ್ಗೆ ಅಷ್ಟನ್ನು ಮಾತ್ರ ತೋರಿಸಿರುವಂಥದ್ದು. ಆ ತರ ವಿಷಯಗಳು ಕೂಡ ಕಟ್ಟಾಗಿರೋದ್ರಿಂದ ಒಂದಷ್ಟು ನೆಗೆಟಿವ್ ಆ ತರ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ? ಅಲ್ಲಿ ಏನು ನಡೆದಿದೆ ಅನ್ನೋದು ಆ್ಯಕ್ಚುಲಿ ನಿಮಗೆ ಗೊತ್ತಿರಲ್ಲ. ಗೊತ್ತಿಲ್ಲದಿರುವಂಥ ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ, ಎರಡನೇದಾಗಿ. ಇನ್ನೊಂದು, ಯಾವುದೋ ಒಂದು ನಾವು ಅಂದಿರ್ತೀವಿ, ಈ ಒಂದು ಸುದೀಪ್ ಸರ್ ಈ ಮಾತನ್ನು ಹೇಳಿದ್ದಾರೆ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏನೋ ಒಂದು ಇರುತ್ತೆ, ಆ ಕಾರಣಕ್ಕೆ ಇನ್ನೊಂದೇನೋ ಒಂದು ಬಂದಿರುತ್ತೆ ಅನ್ನೋದು ನಿಜಾನೇ. ಬಟ್ ತೀರಾ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಆಗುವಂಥದ್ದು ಅಲ್ಲ, ಆಗಲ್ಲ. ವಿ ಆಲ್ ನೋ ಇಟ್, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್. ಒಂದಷ್ಟು ವಿಚಾರಗಳು ಬರುತ್ತೆ, ಅದು ನನ್ನ ಪ್ರಕಾರ ತಪ್ಪು, ಕೊನೆಯಲ್ಲಿ ಎಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಇದು ನನ್ನ ಪ್ರಕಾರ, ನಾನು ಹೇಳ್ತಾ ಇದ್ದೀನಿ, ನೀವು ಒಪ್ಕೋಬೇಕು ಅಂತ ಏನಿಲ್ಲ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಇನಿಷಿಯಲಿ ಅದು ಇದೇ ಒಪಿನಿಯನ್ ಕಾಣಿಸ್ತಿರೋದು ಅಂತ ಇತ್ತು. ನೆಕ್ಸ್ಟ್ ಹೋಗ್ತಾ ಇದು ನನ್ನ ಒಪಿನಿಯನ್, ನೀನು ತೊಗೊಳಂಗಿದ್ರೆ ತಗೋ, ಇಲ್ಲಾಂದರೆ ಬಿಡು. ಆ ಮೆಚುರಿಟಿ ಬಂದ್ಬಿಡ್ತು ಭಾಳಷ್ಟು ಜನರಿಗೆ. ಕೆಲವೊಂದು ನೋಡದೇ ಇರೋದ್ರಿಂದ ತಪ್ಪು ತಿಳ್ಕೊಳ್ಳೋಂಥ ಸಾಧ್ಯತೆಗಳು ತುಂಬ ಇದೆ. ಇನ್ನು ಕೆಲವೊಂದನ್ನು ಪೂರ್ತಿಯಾಗಿ ತಿಳ್ಕೊಳ್ದಿರೆ ಮಾತಾಡೋದ್ರಿಂದನೂ ಕೂಡ ತಪ್ಪು ತಿಳ್ಕೊಳ್ಳೋಂಥ ಸಾಧ್ಯತೆ ಇದೆ. ಬಟ್ ನಡಿದೇನೆ ಇಲ್ಲದೇ ಇರೋಂಥ ವಿಚಾರನ ತಪ್ಪು ತಿಳ್ಕೊಳ್ಳೋದು ಸರಿ ಇರಲ್ಲ, ಅಷ್ಟೇ, ಇನ್ನೇನಿಲ್ಲ. ಇದೆಲ್ಲದ್ರ ಜೊತೆ ತನಿಷ್ ಅವರು ಗೇಟಲ್ಲಿ ಡೋರಿಂದ ಹೊರಗಡೆ ಬರಬೇಕಾದ್ರೆ ಸಂಗೀತ ಶೃಂಗೇರಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ? ಶೃಂಗೇರಿಗೆ ಹೋಗ್ಬಿಟ್ಟು ಮಾತಾಡೋದನ್ನ ಅಥವಾ ಮರ್ಯಾದೆ ಕೊಡೋದನ್ನ, ರೆಸ್ಪೆಕ್ಟ್ ಕೊಡೋದನ್ನ ಹೇಗೆ ಕಲ್ತ್ಕೊಂಡ್ಬರ್ತೀನಿ ಅಂತೇಳಿ ಆ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಕಾರಣ ಏನಕ್ಕೆ ಅಂದ್ರೆ ನನಗೆ ಗೊತ್ತಿರೋದು ಆ ಒಂದು ಪದ ಮಾತ್ರ. ಬಟ್ ಹಿಂದೇನಾಗಿತ್ತು ಅಥವಾ ಅವರಿಂದ ನಿಮಗೆ ಕೌಂಟರ್ ಏನ್ ಬಂದಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ನೀವು ಆ ಒಂದು ಸ್ಟೇಟ್ಮೆಂಟ್ ಅಂದ ತಕ್ಷಣ ಓಕೆ ಗುರು ತನಿಷ್ ಅವರು ಆಟಿಟ್ಯೂಡ್ ಅಲ್ಲಿ ಹೇಳಿದ್ರು ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಿರೋರು ಸ್ವಲ್ಪ ಜನ ಇದ್ದಾರೆ, ಲೈಕ್ ಫ್ಯಾನ್ಸ್ ಪೇಜ್ಗಳು ಮತ್ತೆ ಅಥವಾ ಆಗದೆ ಇರೋರು ಪೋರ್ಟ್ರೇ ಮಾಡೋರು ಇದ್ದಾರೆ. ಬಟ್ ನನಗೆ ಬೇಕಿರೋದು ತನಿಷ್ ಅವರ ಆ ಒಂದು ಪದವನ್ನ ಬಳಸೋದಕ್ಕೆ ಹಿಂದೆ ಆದಂತ ರೀಸನ್ ಏನು, ಏನಕ್ಕೆ ಹಿಂದಿನ ರೀಸನ್ ಗೊತ್ತಾದಾಗ ಮಾತ್ರ ಈ ಒಂದು ಪಾಯಿಂಟ್ ಇವ್ರು ಹೇಳಿದ್ದು ಸರಿನಾ ತಪ್ಪು ಅಂತ ಹೇಳಿ ನಾವು ಜಡ್ಜ್ ಮಾಡ್ಬೋದು. ಒಂದಂತೂ ಅರ್ಥ ಮಾಡ್ಕೋಬೇಕು, ತನಿಷಾ ಇವತ್ತಿನವರೆಗೂ ಸಂಬಂಧ ಇಲ್ದಿರೋಂಥ ಮಾತುಗಳನ್ನು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿರಲ್ಲ, ಫಸ್ಟ್ ಥಿಂಗ್. ಎರಡನೇದಾಗಿ ಒಂದಷ್ಟು ದಿನದಿಂದ ನನಗೂ ಅವ್ರಿಗೂ ಕೆಲವೊಂದು ವಿಚಾರಗಳಲ್ಲಿ ಯಾವುದೂ ಹೊಂದುತ್ತಾ ಇಲ್ಲ. ನಾನು ಇದನ್ನಂದರೆ ಅವ್ರು ಅದನ್ನಂತಾರೆ, ಅವ್ರು ಅದನ್ನಂದರೆ ನಾನು ಇದನ್ನಂತೀನಿ ಅನ್ನೋ ರೀತಿಯಲ್ಲಾಗುತ್ತೆ. ಆ್ಯಂಡ್ ತುಂಬ ಅವಮಾನ ಮಾಡೋದ್ರಲ್ಲಿ ಎತ್ತಿದ ಕೈ ಸಂಗೀತ. ಸೊ ಅತಿಯಾಗಿ ಮಾಡಿದ್ದನ್ನು ಸಹಿಸ್ಕೊಳಕ್ಕಾಗದೆ ಕೊನೆಯಲ್ಲಿ ಅವರೇ ಹೇಳ್ತಾರೆ, ಮಾಡೋದು ಮಾಡ್ಬಿಟ್ಟು ಅವರೇ ಹೇಳ್ತಾರೆ ನಿಮಗೆ ರೆಸ್ಪೆಕ್ಟ್ ಕೊಡೋಕೆ ಬರಲ್ಲ ಅಂತ. ನಾನು ರೆಸ್ಪೆಕ್ಟ್ ಕೊಡದೆ ಹೋಗಿದ್ದಿದ್ರೆ, ನಾನು ನೀನು ನ್ಯಾಯವಾಗಿ ಆಡ್ತಿದ್ಯಾ ಅಂತ ಹೇಳದೆ ಹೋಗಿದ್ರೆ, ಫಿನಾಲೆ ಟು ಟಿಕೆಟ್ ಅನ್ನೋಂಥ ಒಂದು ಓಟಿಂಗ್ ಬಂದಾಗ ನಾನು ನಿನಗೆ ಓಟ್ ಕೊಡ್ತಿರ್ಲಿಲ್ಲ. ಅಷ್ಟು ಕಾಮನ್ ಸೆನ್ಸ್ ನಿನಗೂ ಇರಬೇಕಾಗಿತ್ತು. ತುಂಬ ವಿಷಯಗಳು ನಡೆಯುತ್ತೆ ಅಲ್ಲಿ, ತುಂಬ ಜಗಳಗಳು ನಡೆಯುತ್ತೆ ಅಲ್ಲಿ. ಇಗ್ನೋರ್ ಮಾಡೋದು ಒಳ್ಳೆಯದೇನೆ, ಬಟ್ ಒಬ್ಬ ಮನುಷ್ಯನ ಅವಮಾನ ಮಾಡಿ ಅಥವಾ ಆ ಜಾಗದಿಂದ ವಿಯರ್ಡ್ ಆಗಿ ಹೋಗುವಂಥದ್ದು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಟೆಲಿಕಾಸ್ಟ್ ಆಗಿರೋದು. ನನಗೂ ಪ್ರತಾಪ್ಗೂ ಒಂದು ಆರ್ಗ್ಯುಮೆಂಟ್ ನಡೀತಿರುತ್ತೆ, ಆ್ಯಕ್ಚುಲಿ ಸಂಗೀತನ ವಿಷಯನೇ. ಸಂಗೀತ ಅವರು ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಒಂದು ರಾಂಗ್ ಸ್ಟೇಟ್ಮೆಂಟ್ನ ನೀನು ಹೇಳಿದ್ದು ರಾಂಗ್ ಅಂತ ನಾನು ಹೇಳ್ತೀನಿ. ಅದಾದಮೇಲೆ ನನಗೂ ಸಂಗೀತಂಗೂ ಒಂದಷ್ಟು ಆರ್ಗ್ಯುಮೆಂಟ್ ನಡೀತಿರುತ್ತೆ. ಮಧ್ಯದಲ್ಲಿ ಪ್ರತಾಪ್ ಬರ್ತಾರೆ, ಅವ್ರು ಅದು ಹಂಗಲ್ಲ ಹೇಳಿದ್ರು, ನಾನು ಮಾತಾಡ್ತಿದ್ದೀನಿ, ನೀನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅವ್ರನ್ನ ಸುಮ್ಮನೆ ಆಗಿಸ್ತೀನಿ. ಇದು ತುಂಬ ಸತಿ ಆಗಿದೆ, ಅದರಲ್ಲಿ ಒಂದಿದು. ಸೊ ಅವ್ರನ್ನ ಸುಮ್ಮನೆ ಆಗಿಸ್ತೀನಿ. ಅದಾದಮೇಲೆ ಈ ಮ್ಯಾಟ್ರ್ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಇರುತ್ತಲ್ಲ, ಅದು ವರ್ತೂರ್ ಅವ್ರ ಬಗ್ಗೆ ಆಗಿರುತ್ತೆ. ಓಕೆನಾ? ಆ ವರ್ತೂರ್ ಅವ್ರ ಬಗ್ಗೆ ಇವರೊಂದು ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಅಂದರೆ ವರ್ತೂರ್ ವಿನಯ್ ಈ ಒಂದು ಮಧ್ಯೆ ನಾನು ಚೂಸ್ ಮಾಡಿದ್ದೆ ಬೆಟರು ಅನ್ನೋ ಥರದಲ್ಲಿ ಒಂದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಅವ್ರು ಏನು ಹೇಳ್ತಾರೆ ಅಂತಂದರೆ, ಇವ್ರು ರಾಂಗ್ ಅಂತ ನಾನು ಹೇಳ್ತಿಲ್ಲ, ಬಟ್ ಅವ್ರು ರೈಟ್ ಆಗಿದ್ರು ಅಂತ ಹೇಳ್ತಾರೆ. ಸೊ ದಟ್ಸ್ ಅಗೇನ್ ಇವ್ರು ರಾಂಗ್ ಅಂದಿದ್ದೆ, ಹಳೆ ಅಲ್ಲ ಮಗಳ ಗಂಡ ಅಂತ ನಾನು ಅದನ್ನು ಹೇಳ್ತೀನಿ, ಹೇಳಿ ತೋರಿಸ್ತೀನಿ, ದಿಸ್ ಇಸ್ ವಾಟ್ ಯು ಆರ್ ಡೂಯಿಂಗ್ ಅಂತ. ಇದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಗೊಂದಷ್ಟು ಆರ್ಗ್ಯುಮೆಂಟ್ ಆಗುತ್ತೆ, ಇದು ಕ್ಲೋಸ್ ಆಗುತ್ತೆ. ವರ್ತೂರ್ ಅವ್ರು ಬಂದ್ಬಿಟ್ಟು, ನೀನು ಹಿಂಗೆ ಹೇಳಿದ ತಪ್ಪು, ನೀನು ಇದನ್ನು ಹೇಳೋ ಅವಶ್ಯಕತೆ ಇಲ್ಲ, ನನಗೇನು ಮಾಡಬೇಕು ಅನ್ನೋದು ನನಗೆ ಗೊತ್ತು, ನೀನು ಇದನ್ನು ವಾಪಸ್ ತೊಗೋಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನು ಆಡ್ಬಿಟ್ಟು ಹೋಗ್ತಾರೆ. ಇವರು ಸುಮ್ಮನೆ ಕೂತಿದ್ದವ್ರು ಹೇಳ್ತಾರೆ, ತನಿಷಾ ಹೋಗಿ ಫೀಡ್ ಮಾಡಿ ಬಂದರು ಅಂತ. ಫೀಡ್ ಮಾಡೋ ಬುದ್ಧಿ ಯಾರಿಗಿದೆ ಅಂತ ಮೊದಲನೇ ದಿನದಿಂದ ಅವರಾಗವರೇ ಅವರ ವ್ಯಕ್ತಿತ್ವನ ತೋರಿಸ್ಕೊಂಡ್ಬಂದಿದ್ದಾರೆ. ಹೋಗ್ಬಿಟ್ಟು ಯಾರಿಗಾದ್ರೂ ಹೇಳಿ ಜಗಳಕ್ಕೆ ಪ್ರೇರೇಪಿಸೋದು ಅಥವಾ ಪ್ರಚೋದಂಥ ಕೆಲಸ ಯಾರು ಮಾಡ್ತಾರೆ ಅನ್ನೋದನ್ನ ನಾವು ಡೇ ಒನ್ನಿಂದ ನೋಡ್ಕೊಂಬಂದಿದ್ದೀವಿ. ಸೊ ಅದನ್ನು ಕೂತಿದ್ದ ಜಾಗದಲ್ಲಿ ಹೇಳ್ತಾರೆ. ಅದಕ್ಕೊಂದು ವಿನಯ್ ಅವರ ಆರ್ಗ್ಯುಮೆಂಟ್ ಆಗುತ್ತೆ, ಇದಲ್ಲ ಅದು ಇದಲ್ಲ ಅಂತ ಅಂದ್ಕೊಂಡು. ಪ್ರತಾಪ್ ಅವರು ಒಳಗಡೆ ಇರ್ತಾರೆ, ನಾನು ಮಾತಾಡ್ತಾ ಇರಬೇಕಾದ್ರೆ ಈ ಮ್ಯಾಟ್ರ್ ಗೊತ್ತಿರಲ್ಲ ನನಗೆ, ಫೀಡ್ ಮಾಡಿ ಬಂದಿದ್ದಾರೆ ಅನ್ನೋಂಥ ಮ್ಯಾಟ್ರ್ ನನಗೆ ಗೊತ್ತಿರಲ್ಲ. ನಾನು ಮಾತಾಡ್ತಿರ್ತೀನಿ, ಅವರು ಏನೋ ಹೇಳಕ್ಕೆ ಬರ್ತಾರೆ, ಇದು ಹಂಗಲ್ಲದಿದೆ ಹಿಂಗಲ್ಲದಿದೆ ಅಂತ ಹೇಳಕ್ಕೆ ಬರ್ತಾರೆ. ನಿನ್ನ ಹತ್ರ ಮಾತಾಡೋದು ವೇಸ್ಟು, ಹೋಗ್ಬಿರು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ. ಅದಾದ್ಮೇಲೆ ವಿಷಯ ಗೊತ್ತಾದ್ಮೇಲೆ ನಾನು ಪ್ರತಾಪ್ನ ಕೇಳ್ತಿರ್ತೀನಿ,
ಪ್ರತಾಪ್ನ ಕೇಳಬೇಕಾದ್ರೆ ಅವರು ಆನ್ಸರ್ ಮಾಡಕ್ಕೆ ಬರಲ್ಲ, ನಾನು ಹೇಳಲ್ಲ ಅಂತ ಒಂದು ಫೇಕ್ ನಾಟಕ ಮಾಡ್ತಿರ್ತಾರೆ. ಇದನ್ನು ಮಾಡ್ತಿದ್ದಾಗ ನಾನು ಆರ್ಗ್ಯೂ ಏನು ಮಾಡೋಕ್ಕಂತ ಹೋಗ್ತಿರ್ತೀನಿ, ಅಥವಾ ನನ್ನ ಕಡೆಯಿಂದ ನಾನೇನು ಅದನ್ನು ಈ ರೀತಿ ಹೇಳ್ದಲ್ಲ, ನಿನಗೆ ತಪ್ಪು ಅಂತ ಅನಿಸ್ಲಿಲ್ವ, ನಿನಗೆ ಮಾತಾಡೋಕ್ಕೆ ಬರಲ್ವ, ಇವಾಗ ಮಾತಾಡು, ಹೇಳು, ಕ್ಲಾರಿಫೈ ಮಾಡು ಅಂತ ಕೇಳ್ತೀನಿ. ಟಮಟೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅದಕ್ಕೆ ನಮ್ರತ ಅವ್ರು ಜಾಯ್ನ್ ಆಗ್ತಾರೆ, ಸಂಗೀತ ಅವ್ರು ಜಾಯ್ನ್ ಆಗ್ತಾರೆ. ಇಲ್ಲಿಗೆ ಯಾರನ್ನು ಅವಮಾನ ಮಾಡ್ದಂಗೆ ಆಯಿತು ನೀವು ಹೇಳಿ. ಸೊ ಇದಿಷ್ಟನ್ನು ನಾನು ಹೇಳಬೇಕಾಯ್ತು, ಯಾಕಂತಂದರೆ ಅದಷ್ಟು ಟೆಲಿಕಾಸ್ಟ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಓಕೆನಾ? ಸೊ ಒನ್ ಲಿಂಕ್ ಹ್ಯಾಸ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ಎಂಡ್ಸ್ ಅಪ್ ವಿತ್ ಅವಮಾನ ಮಾಡೋದು. ಇವರು ಗ್ಯಾಂಗಲ್ಲಿ ಸೇರ್ಕೊಂಡು ಅವಮಾನ ಮಾಡ್ತಾರೆ ಆ್ಯಂಡ್ ಅದು ರೆಸ್ಪೆಕ್ಟ್ ಕೊಡೋದು ಅಂತ ಅಂತಾರೆ. ಆ ಥರ ರೆಸ್ಪೆಕ್ಟ್ನ ನಾನು ಮತ್ತೆ ಅವ್ರು ಎಲ್ಲಿ ಕಲ್ತಿದ್ದಾರೋ ಅಲ್ಲೇ ತಾನೇ ಹೋಗಿ ಕಲ್ತ್ಕೊಬರ್ಬೇಕು. ಈ ಥರ ತುಂಬ ವಿಚಾರಗಳು ನಡೆಯುತ್ತೆ, ಬಹಳಷ್ಟು ಗೊತ್ತಾಗಿರಲ್ಲ. ಓಕೆ, ಫೈನ್. ಸೊ ಎಲ್ಲೋ ಒಂದು ಕಡೆ ಅಲ್ಲಿಗೆ ಸಂಗೀತ ಶೃಂಗೇರಿ ಅವರು ಮೈಂಡ್ ಗೇಮ್ ಮಾಡ್ತಿದ್ದಾರೆ. ಇನ್ನೊಬ್ಬರನ್ನ ತಮ್ಮನ್ನ ತಾವು ಒಳ್ಳೆಯವ್ರನ್ನ ಮಾಡಿ ಇನ್ನೊಬ್ಬರನ್ನ ಕೆಟ್ಟೋ ರೀತಿ ಮಾಡೋ ರೀತಿಲಿ ಬ್ಯಾಕ್ ಡ್ರಾಪಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಫೀಡಿಂಗ್ ಮಾಡಿಬಿಟ್ಟು, ಯಾಕಂದರೆ ನೀವು ಹೇಳ್ತಾ ಇದ್ರಿ ಮೈಂಡ್ ಗೇಮ್ ಅಥವಾ ಫೀಡಿಂಗ್ ಮಾಡ್ತೀರ ಅನ್ನೋದು. ಬಟ್ ಆ್ಯಸ್ ಅನ್ ಆಡಿಯನ್ ಆಗಿ ನಾನು ಬಿಗ್ ಬಾಸ್ ನೋಡಿದಾಗ ನನಗೆ ಮೈಂಡ್ ಗೇಮ್ ಮಾಡ್ತಿರೋದು ಅಥವಾ ಫೀಡಿಂಗ್ ಮಾಡ್ತಿರೋದು ನಮಗೆ ನಿಮ್ಮಲ್ಲಿ ಕಾಣಿಸ್ಲಿಲ್ಲ, ಅವರಲ್ಲಿ ಕಾಣಿಸಿರುವಂಥದ್ದು. ಅದು ಡೇ ಒನ್ನಿಂದ. ಏನಕ್ಕೆ ಸ್ಟಾರ್ಟಿಂಗಲ್ಲಿ ಕಾರ್ತಿಕ್ ಇದ್ರು, ಪ್ರತಾಪ್ ಆದರು, ವರ್ತೂರ್ ಆದರು. ಸೊ ಹೀಗೆ ಒಬ್ಬರಲ್ಲ ಒಬ್ಬರು ಚೈನ್ ಲಿಂಕ್ ಮಾಡ್ಕೊತಾನೆ ಬಂದರು ಟಿಲ್ ಟುಡೇ ಬಂದಿರುವಂಥದ್ದು. ಸೊ ಎಲ್ಲೊಂದು ಕಡೆ ನೀವು ಇಷ್ಟೆಲ್ಲ ನಿಮ್ಮ ಒಂದು ರೆಫರೆನ್ಸ್ ಅಲ್ಲಿ ನಡೆದಂಥ ವಿಷಯಗಳನ್ನ ಹೇಳಿದಾಗ ನೀವು ಹೇಳಿರೋಂಥ ಪದಕ್ಕೆ ಈಗ ಸುಮಾರು ಜನಕ್ಕೆ ಕ್ಲಾರಿಟಿ ಸಿಕ್ಕಿರತ್ತೆ. ತನೀಶ್ ಅವರು ಏನಕ್ಕೆ ಶೃಂಗೇರಿ ಅವ್ರಿಗೆ, ಸಂಗೀತ ಶೃಂಗೇರಿಗೆ ರೆಸ್ಪೆಕ್ಟ್ ಶೃಂಗೇರಿ ಹೋಗಿ ಕಲ್ತ್ಕೊಂಡ್ಬರ್ತೀನಿ ಅನ್ನೋ ಪದನ ಹೇಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಹೆಸರು. ಹೌದು, ಸಂಗೀತಂಗೆ ತಾನೇ ಬೇಕಾಗಿರೋದು, ನಾನು ಅಲ್ಲೇ ಹೋಗಿ ಕಲ್ತ್ಕೊಬರ್ತೀನಿ. ಆ ಹೆಸರಲ್ಲಿ ಇರೋದನ್ನೇ ನಾನು ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ. ಬಟ್ ಎಷ್ಟೋ ಜನ ಅದನ್ನ ಬೇರೆ ರೀತಿ ಪೋರ್ಟ್ರೇ ಮಾಡಕ್ಕೆ ಹೋಗ್ತಾರೆ. ಎಂಡ್ ಆಫ್ ದ ಡೇ ಒಬ್ಬರನ್ನ ಗೆಲ್ಲಿಸ್ಬೇಕು ಅಂತ ಬಂದಾಗ ಇನ್ನೊಬ್ಬರನ್ನ ಯಾವ ಮಟ್ಟಕ್ಕಾದ್ರೂ ತುಳಿಬೋದು ಅನ್ನೋದಕ್ಕೆ ಹಲವಾರು ವಿಷಯಗಳನ್ನ ನೋಡಿ ನಾವು ಕಲಿಬೋದು. ಇದೆಲ್ಲ ಜೊತೆ ಹೇಳೋದಾದ್ರೆ ತನೀಶ್ ಅವರು ಸೋತಿದ್ದಲ್ಲಿ ಮೈಂಡ್ ಗೇಮ್ ಮಾಡೋದ್ರಲ್ಲ ಅಥವಾ ಫೀಡಿಂಗ್ ಮಾಡೋದಲ್ಲ ಅಥವಾ ಬೇರೆಯವ್ರ ರೀತಿನಲ್ಲಿ ಇಲ್ಲಾಗ್ರೂ ನಾನು ಗೆಲ್ಬೇಕು ಅಂತ ಹೇಳಿ ಬಕೆಟ್ ಹಿಡಿಲಿಲ್ವಾ, ಫೀಡಿಂಗ್ ಮಾಡ್ಲಿಲ್ವಾ? ಒಂದು ಟ್ರಾಲ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲೊಂದು ಇತ್ತು, ಲವ್ ಕಾರ್ಡ್ ಇಲ್ಲ, ಎಮೋಷನಲ್ ಕಾರ್ಡ್ ಇಲ್ಲ, ಏನು ಕ್ರೈ ಬೇಬಿ ಅಲ್ಲ, ಇನ್ನೊಂದೇನೋ ಒಂದಿತ್ತು. ಇದಿಂತ ಯಾವ ಕಾರ್ಡನ್ನು ಪ್ಲೇ ಮಾಡದೆ ಬಾರೋ ನೋಡ್ಕೋತೀನಿ ಅಂತ ಹೇಳಿ ಫೇಸ್ ಮಾಡಿದಂಥ ಏಕೈಕ ವ್ಯಕ್ತಿ ತನಿಷಾ ಅಂತ ಅಂದ್ಬಿಟ್ಟು. ಸೊ ಎಮೋಷನಲ್ ಕಾರ್ಡನ್ನು ಯೂಸ್ ಮಾಡಲಿಲ್ಲ, ಅಥವಾ ಇನ್ನು ಯಾರನ್ನೋ ಮುಂದೆ ಬಿಟ್ಟು ನಾನು ಹಿಂದೆ ನಿಂತ್ಕೊಂಡು ತಮಾಷೆ ನೋಡಲಿಲ್ಲ, ಅಥವಾ ಅದರಿಂದ ನಾನು ಅಡ್ವಾಂಟೇಜ್ ತೊಗೊಳ್ಳಿಲ್ಲ. ಲವ್ ಅನ್ನೋ ಟ್ರ್ಯಾಕಲ್ಲಿ ಹೋಗಿ ಅದರಿಂದ ಏನೋ ಒಂದು ಬೆಳೆಸ್ಕೊಂಡು ಕ್ಯಾಮ್ರಾನ ನಾನು ನನ್ನ ಕಡೆಗೆ ನೋಡಬೇಕು ಅನ್ನೋ ರೀತಿಯಾಗಿ ಮಾಡ್ಕೊಳ್ಳಿಲ್ಲ, ಅಥವಾ ಕ್ಯಾಮ್ರಾ ನೋಡ್ತಿದೆ ಅನ್ನೋ ಕಾರಣಕ್ಕೆ ನಾನು ಜಗಳ ಮಾಡಿಲ್ಲ. ನನಗೆ ಎಲ್ಲಿ ಜಗಳ ಮಾಡಬೇಕು ಅನ್ನಿಸ್ತು ಅಲ್ಲಿ ಮಾಡಿದ್ದೀನಿ, ಎಲ್ಲಿ ಕೂಗಾಡಬೇಕು ಅನ್ನಿಸ್ತು ಅಲ್ಲಿ ಕೂಗಾಡಿದ್ದೀನಿ, ಎಲ್ಲಿ ವಾಯ್ಸ್ ರೇಸ್ ಮಾಡಿದ್ರೆ ಅದಕ್ಕೊಂದು ಉತ್ತರ ಸಿಗಬೇಕು ಅಂತ ಅನ್ನಿಸ್ತು ಅಲ್ಲಿ ನಾನು ಅದನ್ನು ಮಾಡಿದ್ದೀನಿ. ಸೊ ಈ ಕಾರ್ಡ್ಗಳನ್ನು ಪ್ಲೇ ಮಾಡಿದ್ರೆ ನಾನು ಇದ್ದಿದ್ದಕ್ಕೆ ಪ್ರಾಬಬ್ಲಿ ಜನ ಸ್ಟ್ರಾಂಗ್ ಆಗಿದ್ದಾರೆ, ಪ್ರಾಬಬ್ಲಿ ಇದ್ದೇ ಇರ್ತಾರೆ ಅಂತ ವೋಟ್ ಮಾಡಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ವೋಟ್ ಮಾಡದೇ ಇರೋದಕ್ಕೆ ಒಂದು 2-3 ರೀಸನ್ಸ್ ಇರ್ಬೋದು. ಒಂದು, ನಾನು ಸ್ಟ್ರಾಂಗ್ ಅಂತ ಅಂದ್ಕೊಂಡು ವೋಟ್ ಮಾಡದೇ ಇರ್ಬೋದು. ಇನ್ನೊಂದು, ನೋಡೋರೆಲ್ಲರೂ ವೋಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು, ನನಗನ್ಸೋದು ಇದೇ ರೀತಿಯಾಗಿ ಫ್ಯಾನ್ಸ್ ತುಂಬ ಜನ ಇದ್ದಾರೆ, ನಾವು ಮಾಡಿಲ್ಲ ಅಂದರೆ ಅವ್ರು ಮಾಡಿರ್ತಾರೆ ಅನ್ಕೊಂಡು ಆರಾಮಾಗಿದ್ದಂಥದ್ದಾಗಿರ್ಬೋದು. ಸೊ ಅಲ್ಲೆಲ್ಲ ವೋಟ್ ಕಮ್ಮಿ ಆಯಿತು ಅಂತ ನನಗನ್ಸುತ್ತೆ. ಸೊ ನನ್ನ ಒಂದು ಕಡೆಯಿಂದ ಎಲ್ಲೂ ಏನೂ ಕಡಿಮೆ ಮಾಡಿರಲಿಲ್ಲ ನಾನು, ಅಥವಾ ನಾನು ಫಿನಾಲೆ ಬಂತು ಇಲ್ಲಿ ಕಾಣಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಫೇಕಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ವೋಟಿಂಗ್ ಬರದೇ ಇರೋದಕ್ಕೆ ಈ ಕಾರಣ ಇರಬಹುದು ಅಂತ ಅನ್ಸುತ್ತೆ. ಓಕೆ, ಆದಮೇಲೆ ಅಥವಾ ಪ್ರತಿ ಸೀಸನಿಂದ ಕಂಟೆಸ್ಟೆಂಟ್ಗಳು ಹೊರಗಡೆ ಬಂದಾಗ ಪ್ರತಿಯೊಬ್ಬ ಆಡಿಯನ್ಸ್ ಕೇಳುವಂಥ ಮೊದಲನೇ ಪ್ರಶ್ನೆ ಕಂಟೆಸ್ಟ್ಗಳಿಗೆ, ಬಿಗ್ ಬಾಸ್ ಸ್ಕ್ರಿಪ್ಟೆಡ್ಡಾ ಅಂತ ಹೇಳಿ. ಖಂಡಿತ ಇಲ್ಲ. ಸ್ಕ್ರಿಪ್ಟೆಡ್ ಆಯಿತು ಅಂತಂದರೆ ವಿಚಾರಗಳು ಅಷ್ಟು ಇಂಟೆನ್ಸ್ ಆಗಲ್ಲ. ನಮ್ಮ ಒಂದು ಕೋಪ ಇರ್ಬೋದು, ಬೇಜಾರಿರ್ಬೋದು, ಅಷ್ಟು ಆ ಮಟ್ಟಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸ್ಕ್ರಿಪ್ಟೆಡ್ ಹಾಕೋಕ್ಕಲ್ಲಿ ಆಪ್ಷನ್ನೇ ಇಲ್ಲ ಗುರು. ಇಟ್ಸ್ ಲೈಕ್ ಇವಾಗ ಒಂದು ಇಡೀ ಮಣ್ಣು ಕೊಡ್ತಾ ಇದೀವಿ, ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಅದನ್ನು ಮಾಡ್ತೀವಿ ನಾವು, ಏನು ಬೇಕು ಅದನ್ನು ಮಾಡ್ತೀವಿ ನಾವು. ಗಣೇಶನೂ ಮಾಡ್ತೀವಿ, ಅವ್ರ ಅಪ್ಪನೂ ಮಾಡ್ತೀವಿ, ಇನ್ನೊಂದೇನೋ ಮಾಡ್ತೀವಿ, ಆ ರೀತಿ. ಅಂದರೆ ಆ ಮಣ್ಣಲ್ಲಿ ಏನು ಮ್ಯಾಕ್ಸಿಮಮ್ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಅದೇ ಬಿಗ್ ಬಾಸ್. ಅಷ್ಟೇ ಬಿಟ್ಟರೆ ಇದನ್ನು ನೀವು ಈ ಫಾರ್ಮ್ಯಾಟ್ ಇದೆ, ನೀವು ಇದನ್ನು ಹಿಂಗೆ ಮಾಡಿ ಅಂತಂದರೆ ಆಗಲ್ಲ. ಬಟ್ ಒಬ್ಬೊಬ್ಬರು ಮೈಂಡಲ್ಲಿ ಅವ್ರದ್ದೇ ಆಗಿರುವಂಥ ಸ್ಕ್ರಿಪ್ಟ್ ಇದೆ. ಓಕೆ, ಈಗ ಸಂಗೀತ ಅವ್ರ ತಲೆಯಲ್ಲಿ ಅವ್ರದ್ದೇ ಆಗಿರೋ ಸ್ಕ್ರಿಪ್ಟ್ ಇದೆ. ಯಾವ ಜಾಗದಲ್ಲಿ ಎಮೋಷನ್ ಬೇಕು, ಯಾವ ಜಾಗದಲ್ಲಿ ಕಾಮಿಡಿ ಬೇಕು, ಯಾವ ಜಾಗದಲ್ಲಿ ಜಗಳ ಬೇಕು, ಯಾವ ಜಾಗದಲ್ಲಿ ಹೀರೋ ಆಗಬೇಕು, ಅದಕ್ಕೆ ನಡೀತದೆ. ಪ್ರತಾಪ್ ಮೈಂಡಲ್ಲಿ ಒಂದು ಕ್ಯಾಲ್ಕುಲೇಷನ್ ಇದೆ. ದಟ್ ಸ್ಕ್ರಿಪ್ಟ್ ಇಸ್ ದೇರ್ ಇನ್ ದೇರ್ ಮೈಂಡ್. ಓಕೆ, ಸೊ ಅದು ನಡೀತಾ ಇರುತ್ತೆ. ಅದು ಬಿಟ್ಟರೆ ಟೀಮಿಂದ ಸ್ಕ್ರಿಪ್ಟ್ ಬರಲ್ಲ. ಓಕೆ, ಫೈನ್. ಒಂದು ಪ್ರಶ್ನೆ. ಸೊ ಪ್ರತಾಪ್ನ ನೀವು ಬಿಗ್ ಬಾಸ್ ಮನೆಯಲ್ಲಿ ಒಂದು 102 ದಿನ ನೋಡಿದ್ರ. ಸೊ ಅಲ್ಲಿಂದ ಹೊರಗಡೆ ಬಂದ ಮೇಲೆ ನಿಜವಾಗೂ ಪ್ರತಾಪ್
ಜನಗಳ ಮಧ್ಯೆ ಸಿಂಪತಿ ಕ್ರಿಯೇಟ್ ಮಾಡಿದ್ದಾನೆ ಅಂತ ಅನಿಸ್ತಾ ಇದೆಯಾ ಅಥವಾ ನಿಜವಾಗ್ಲೂ ಪ್ರತಾಪ್ ಇರೋದು ಹಾಗೇನಾ? ಪ್ರತಾಪ್ ಇರೋದಂತೂ ಹಾಗಲ್ಲ. ಅವರು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಆಡ್ತಾ ಇದ್ದಾರೆ. ಇಂಥದ್ದು ಮಾಡಿದ್ರೆ ಜನ ನೋಡ್ತಾರೆ, ಮೆಚ್ಕೋತಾರೆ ಅಂತ ಗೊತ್ತಿದ್ದೇ ಮಾಡ್ತಿದ್ದಾರೆ. ಅವರು ಗೊತ್ತಿಲ್ಲದೆ ಏನ್ ಮಾಡ್ತಿಲ್ಲ, ಗೊತ್ತಿದ್ದೇ ಮಾಡ್ತಿದ್ದಾರೆ. ನಾ ಹೇಳೋದಲ್ಲ, ಒಂದು ಸ್ಕ್ರಿಪ್ಟ್ ಅವ್ರ ಮೈಂಡಲ್ಲಿ ಇದೆ, ಅದಕ್ಕೆ ತಕ್ಕಂಗೆ ಅವ್ರು ಆಕ್ಟ್ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ನಾಟ್. ಯಾಕಂದ್ರೆ ಅಲ್ಲೂ ಒಳಗಡೆನೂ ಕೂಡ ಈ ಡಿಸ್ಕಷನ್ ಬಂದಾಗ ಪ್ರತಿ ಬಾರಿ ಸಂಗೀತ ಅವ್ರು ಬಂದ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಾರೆ. ಐ ಡೋಂಟ್ ನೋ ವೈ. ಒಬ್ರಿಗೆ ಹರ್ಟ್ ಆಗ್ತಿದೆ ಅಂದಾಗ ಅವ್ರ ಜೊತೆ ನಿಂತ್ಕೊಳ್ಳೋದು ತುಂಬ ಒಳ್ಳೆಯದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಒಬ್ಬ ವ್ಯಕ್ತಿ ತಾನು ಅದಲ್ಲದೆ ಇರೋದನ್ನು ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದು ಕಣ್ಮುಂದೆ ಕಾಣಿಸ್ತಿದ್ದಾಗಲೂ ಕೂಡ ಅದನ್ನು ಪ್ರೊಟೆಕ್ಟ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ನೆಸಸರಿ. ಸೊ ಈ ಒಂದು ಸೀಸನ್ ನಲ್ಲಿ ನೋಡುವಂತ ಆಡಿಯನ್ಸ್, ಬಿಗ್ ಬಾಸ್ ನೋಡುವಂತ ಆಡಿಯನ್ಸ್ಗೆ ವಿಲನ್ ಆಗಿ ಕಾಣಿಸಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ವಿನಯ್. ಸೊ ನಿಮ್ಮ ಪ್ರಕಾರ ವಿನಯ್ ತುಂಬ ಪ್ರೊವೋಕ್ ಮಾಡ್ತಾರೆ. ಯಾವುದೇ ಜಗಳ ಆಗಲಿ, ಯಾವುದೇ ಆರ್ಗ್ಯುಮೆಂಟ್ ಆಗಲಿ ತುಂಬ ಪ್ರೊವೋಕ್ ಮಾಡಿಬಿಡ್ತಾರೆ. ಬಟ್ ಹೀಸ್ ಅ ಜೆಂಟಲ್ಮೆನ್ ಅಗೇನ್. ಅಯ್ಯಪ್ಪ ಎಷ್ಟೇ ಜಗಳ ಮಾಡ್ಕೊಂಡ್ರು ಅನ್ನೋ ಕೊನೆಯಲ್ಲಿ ಅದೇನಾಗ್ಬಿಡುತ್ತೆ ಅಂತಂದರೆ ಇದೊಂದು ಶೋ, ಇದಕ್ಕೆ ಇದು ನೆಸೆಸರಿ ಇದೆ, ಇದನ್ನು ಮಾಡಬೇಕು ಅಷ್ಟೇ, ಬಿಟ್ಟಾಕು ಅನ್ನೋ ಥರದಲ್ಲಿ ಒಂದು ಆ ಮೈಂಡ್ ಸೆಟ್ಟಲ್ಲಿದ್ದಾರೆ. ತುಂಬ ಕ್ಯಾಲ್ಕುಲೇಷನಲ್ಲಿ ಇರುವಂಥ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು. ತುಂಬ ಸೀಸನ್ಸ್ನ ನೋಡಿ ಇದು ರೀತಿ ನಡ್ಕೊಂಡ್ರೆ ಈ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತಿರೋ ಅಂಥ ಒಂದು ವ್ಯಕ್ತಿ. ಇರೋದ್ರಲ್ಲಿ ನಾನೇ ಮೆಚೋರ್ಡ್ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ನನಗಿಂತನೂ ತುಂಬ ವಿಷಯಗಳು ಗೊತ್ತಿರೋವಂಥವ್ರು ಅಥವಾ ತುಂಬ ಮೆಚೋರ್ಡ್ ಆಗಿ ವಿಷಯಗಳನ್ನ ಹ್ಯಾಂಡಲ್ ಮಾಡೋವಂಥವ್ರು. ಬಟ್ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟಾಗ ಒಂದು ಸ್ವಲ್ಪ ಕೆಡಕೋ ಅವ್ರಿಗೆ ಆಗಿದೆ ಅಂತ ನನಗನ್ಸುತ್ತೆ. ಏನಕ್ಕೆ ಈ ವಿಷಯ ಇರ್ತದೆ ಅಂದರೆ, ಸೊ ಒಂದು ಸ್ಟೇಟ್ಮೆಂಟ್ ಐ ಥಿಂಕ್ ಸ್ಟಾರ್ಟಿಂಗ್ ಆಫ್ ಬಿಗ್ ಬಾಸ್ ಒಂದು 2-3 ವೀಕ್ಸ್ಗೆ ಅನ್ಕೊಂತೀನಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಹೆಣ್ಮಕ್ಳ ವಿಚಾರದಲ್ಲಿ, ಬಳೆಗಳ ವಿಚಾರದಲ್ಲಿ. ಏನಕ್ಕೆ ಅಂದರೆ ಆ ಒಂದು ಸ್ಟೇಟ್ಮೆಂಟ್ ಮೈಟ್ ಬಿ ಅವರು ಫ್ಲೋ ಅಲ್ಲಿ ಹೇಳಿದ್ರು ಅಥವಾ ಆ ಒಂದು ಸಿಚುವೇಶನ್ಗೆ ಹೇಳಿದ್ರೋ ಗೊತ್ತಿಲ್ಲ. ಬಟ್ ಆ ಒಂದು ಸ್ಟೇಟ್ಮೆಂಟ್ ಶಕ್ತಿಯನ್ನು ಬಿಂಬಿಸುವಂತಹ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಂತಹ ಒಂದು ವಿಷಯಕ್ಕೆ ಬಂದಂಥದ್ದು. ಸೊ ಅದು ತುಂಬ ದೊಡ್ಡ ಇಶ್ಯೂ ಆಯಿತು ಕರ್ನಾಟಕದಲ್ಲಿ. ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿವರೆಗೂ ಬಿಗ್ ಬಾಸ್ನ ಅಟೆಂಡ್ ಮಾಡಿದಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಅದನ್ನು ತಪ್ಪು ಅಂತ ಹೇಳಿ ವಾದ ಮಾಡಿದವ್ರೆ. ಸೊ ಯಾಕೆ ಅದಾಗಿದ್ದು? ಇಲ್ಲಿ ವಿಷಯ ಏನಾಯಿತು ಅಂತಂದರೆ, ಅವ್ರೇನೋ ಒಂದು ಮಾತಾಡ್ತಾ ಇದ್ರು, ಟಾಸ್ಕ್ ಆಡ್ತಾ ಇದ್ರು, ಅಲ್ಲೊಂದು ಸಣ್ಣ ಪುಟ್ಟ ಜಗಳಗಳು ನಡೀತಾ ಇತ್ತು. ಜಗಳ ನಡೆದಾಗ ಅವ್ರು ಏನೋ ಒಂದು ಹೇಳಿದ್ದಾರೆ, ಸಂಗೀತ ಅವರು ಅದನ್ನು ಎತ್ತಿ ಹಿಡಿದಿದ್ದಾರೆ. ಜಗಳ ಆಗಿದ್ದ ಸ್ಪಾಟಲ್ಲಿ ನಾನಿರಲಿಲ್ಲ. ಹಿಂದೆ ಟಾಸ್ಕ್ ವಿಚಾರವಾಗಿ ನಾನು ಅಲ್ಲಿ ಹಿಂದೆ ಇರ್ತೀನಿ. ಅದೇನೋ ಒಂದು ವಿಚಾರಗಳು ನಡೀತಿತ್ತು. ಅಂದರೆ ನಾವು ಟಾಸ್ಕಲ್ಲಿ ಬ್ಯುಸಿ ಆಗಿದ್ವಿ. ಸೊ ಅವ್ರು ಬಂದು ಹೇಳ್ತಾರೆ, ಸಂಗೀತ ಅವ್ರು ಈ ಥರ ಹಿಂಗೆ ಹೇಳಿದ್ರು ಅಂತ ಹೇಳ್ತಾರೆ. ನನಗೊಂದು ಬುದ್ಧಿ ಏನಿದೆ ಅಂತಂದರೆ, ಎರಡು ಸೈಡ್ ಮ್ಯಾಟ್ರನ್ನ ತಿಳ್ಕೊಳ್ದೆ ನಾನು ಯಾವತ್ತೂ ಮಾತಾಡಲ್ಲ. ಸೊ ನನಗೆ ವಿನಯ್ ಸೈಡ್ ಆಫ್ ಸ್ಟೋರಿ ಗೊತ್ತಿರಲಿಲ್ಲ. ಅವ್ನು ಹಿಂಗೆ ಹೇಳ್ದ ಅಂತ ಹೇಳಿದ್ ಬಂತು. ಬಟ್ ಏನಂದರೆ, ಸಂಗೀತನ ನಾನು ಆ ಸಮಯದಲ್ಲಿ ಒಂದು ಸಣ್ಣ ಮಗು ಅನ್ನೋ ಥರ ನೋಡ್ತಿದ್ದೆ. ಸೊ ಏನೋ ಚೆನ್ನಾಗಿತ್ತು ನಿಮ್ದೆಲ್ಲ, ಬಾಂಡಿಂಗ್ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಹೌದಂದ್ರೆ ಒಂದು ಮಗು ಅನ್ನೋ ರೀತಿಯಲ್ಲಿ ಚಿಕ್ಕ ಹುಡುಗಿ ಏನೋ ಗೊತ್ತಾಗಲ್ಲ ಬಿಡು ಅನ್ನೋ ಥರನೇ ನೋಡ್ತಾ ಇದ್ದೆ ನಾನು. ಸೊ ಅವಾಗ ಏನಾಗ್ತಿತ್ತು, ಅವ್ರು ಬಂದು ಹೇಳಿದಾಗ ಈ ಮಕ್ಕಳು ಬಂದು ಕಂಪ್ಲೇಂಟ್ ಮಾಡ್ತಾರಲ್ಲ ಆ ಥರ ಫೀಲ್ ಆಗ್ತಿತ್ತು. ಲೈಕ್ ಓಕೆ ಮಾತಾಡೋಣ ನೋಡೋಣ ಅನ್ನೋ ಥರದಲ್ಲಿ ನಾನು ಅದನ್ನು, ಯಾಕಂದರೆ ನನಗೆ ಅವ್ರ ಸೈಡ್ ಆಫ್ ಸ್ಟೋರಿ ಕೂಡ ನೋಡ್ಕೋಬೇಕಾಯಿತು. ಬಿಕಾಸ್ ವಿಚಾರಗಳು ಯಾವಾಗ ಹೇಗೆ ತಿರುಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಅಲ್ಲಿ ನಿಂತ್ಕೋಬೋದಾಗಿತ್ತು. ಬಟ್ ಇವ್ರು ಒಬ್ಬರೇ ಮಾತನ್ನೇ ಕೇಳ್ಕೊಂಡು ಅಪ್ಪಿ ವಿನಯಲ್ಲಿ ಅವ್ರು ತಪ್ಪು ಇರಲಿಲ್ಲ ಅಂತ ಅಂದಿದ್ದಿದ್ರೆ, ಇವ್ರು ಅದನ್ನು ತಪ್ಪಾಗಿ ಕೇಳಿಸ್ಕೊಂಡಿದ್ದಿದ್ರೆ, ಅವಾಗ ನಾವು ಅದ್ರ ಪರವಾಗಿ ನಿಂತ್ಕೊಂಡಿದ್ರೆ ಅವರನ್ನು ನಾವು ತೀರಾ ಕೆಡದಾಗಿ ಟ್ರೀಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಆ ಒಂದು ವಿಚಾರ ನನ್ನ ತಲೆಯಲ್ಲಿತ್ತು. ಆ ಕಾರಣಕ್ಕೆ ನಾನು ಅವತ್ತು ಆ ಒಂದು ಆರ್ಗ್ಯುಮೆಂಟಲ್ಲಿ ನಿಲ್ಲಕ್ಕಾಗಲಿಲ್ಲ. ಯಾಕಂತಂದರೆ ಇವ್ರ ಸೈಡ್ ಆಫ್ ಸ್ಟೋರಿನ ಕೇಳಿದ್ರೆ, ಅವ್ರು ಅದು ನಿಜವಾಗ್ಲೂ ಹೇಳಿದಾರೋ ಇಲ್ವೋ ಅನ್ನೋದನ್ನ ಕಿವಿಗೆ ನಾನು ಹಾಕ್ಕೊಳ್ದಿರೆ ಅಥವಾ ನನ್ನ ಕಿವಿಗೆ ಕೇಳಿಸೇ ಇಲ್ಲ ಮಾತು. ಹಂಗಿದ್ದಾಗ ನಿಂತು ಕಾರ್ಡ್ ಪ್ಲೇ ಮಾಡ್ದಂಗೆ ಆಗುತ್ತೆ ಅನ್ನೋದೊಂದೇ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಹಾಗಾಗಿ ನಾನು ಅವತ್ತು ನಿಲ್ಲಿಲ್ಲ ಆ ಒಂದು ಮಾತಿಗೆ. ಅವ್ರು ನಿಂತರು, ಯಾಕಂದರೆ ಅವ್ರು ಕಣ್ಣಾರೆ ನೋಡಿದರೆ ಕಿವಿಯಾರ ಕೇಳಿಸ್ಕೊಂಡಿದ್ದಾರೆ. ಅವ್ರು ನಿಂತರು. ಆ ವಿಚಾರವಾಗಿ ಒಂದಷ್ಟು ವಿವಾದಗಳು ನಡೀತು. ಮಾತುಗಳು ನಡಿಬೇಕಾದ್ರೂ ಕೂಡ ಅವ್ರು ಅದನ್ನೇ ಕಂಟಿನ್ಯೂ ಮಾಡಿದ್ರು. ಅಲ್ಲಿ ಅಷ್ಟೇ ನಡೆಯೋದು. ಏನಂದರೆ, ಈ ವ್ಯಕ್ತಿ ಏನೋ ಒಂದು ಹೇಳಬೇಕು ಅಂತ ಆ ಸಮಯದಲ್ಲಿ ಹೇಳ್ಬಿಡ್ತಾರೆ. ಅದಾದಮೇಲೆ ಅವ್ರು ರಿಯಲೈಸ್ ಮಾಡ್ಕೊತಾರೆ. ರಿಯಲೈಸ್ ಮಾಡ್ಕೊಳ್ಳೋ ಹೊತ್ತಿಗೆ ಅದು ತುಂಬ ದೊಡ್ಡ ವಿಷಯ ಆಗೋಗಿತ್ತು. ನಮಗೆ ವಿಚಾರಗಳು ಗೊತ್ತಾಗಲ್ವಲ್ಲ. ಸುದೀಪ್ ಸರ್ ಬಂದು ಹೇಳೋ ಹೊತ್ತಿಗೆ ಅದು ಆಲ್ರೆಡಿ ತುಂಬ ದೊಡ್ಡ ವಿವಾದ ಆಗೋಗಿತ್ತು. ಅದು ನಮಗೆ ಗೊತ್ತಾಗಿರಲಿಲ್ಲ. ಇವ್ರಿಗೇನು ಹೆಣ್ಮಕ್ಳು ಸುತ್ತ ಇವ್ರು ಇರ್ತಾರೆ ಅಂತ, ಇವಾಗ ಹೆಂಗೆ ಪ್ರತಾಪ್ಗೆ ದೀದಿಯರು ಸುತ್ತ ಇರ್ತಾರೆ ಅಂತ ಹೇಳ್ತಾರೆ, ಅದೇ ರೀತಿಯಾಗಿ ಕಾರ್ತಿಕ್ಗೆ ಹೆಣ್ಮಕ್ಳು ಸುತ್ತ ಇರ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದೆ ಅಂತ ಆಮೇಲೆ ಹೇಳಿದ್ರು. ಬಟ್ ಪದಗಳ ಬಳಕೆಯನ್ನು ನೋಡ್ಕೊಳ್ದೆ ಹೋದರೆ ಅವ್ರಿಗೆ ಅದು ಏಟ್ ಬೀಳುತ್ತೆ ಅಂತ ಅದನ್ನು ನೋಡಿದ್ರೆ ನಮ್ಗೆ ಅರ್ಥ ಆಯ್ತು. ಡೇ ಒನ್ನಿಂದ ತನೀಶ್ ಅವ್ರನ್ನ ನಾವು ನೋಡಿದ್ದು, ಸ್ಟಾರ್ಟಿಂಗಲ್ಲಿ ನೀವು, ಸಂಗೀತ, ಕಾರ್ತಿಕ್ ಒಂದು ಗುಂಪಾಗಿದೆ. ಬಟ್ ಎಲ್ಲ ಒಂದು ಕಡೆಯಲ್ಲಿ ಮಧ್ಯ ಸಂಗೀತ ಅವ್ರು ಬಿಟ್ಟೋದ್ರು. ಬಟ್ ಡೇ ಒನ್ನಿಂದ ತನೀಶ ಮತ್ತು ಕಾರ್ತಿಕ್ ಒಂದಾಗೇ ಇದ್ರು. ಸೊ ಎಲ್ಲ ಒಂದು ಕಡೆ ತನೀಶ್ ಅವರ ಸೋಲಿಗೆ ಆ ಒಂದು ಬಾಂಧವ್ಯನೂ ಕಾರಣ ಆಯಿತು. ಏನಕ್ಕೆ ಸೊ ಎಲ್ಲ ಒಂದು ಕಡೆ ನಿಮ್ಮ ಮೇಲೆ ಹೋಗಬೇಕಾದಂಥ ಕಾನ್ಸಂಟ್ರೇಟ್ ಜನಕ್ಕೆ ಕಾರ್ತಿಕ್ ಅವ್ರ ಮೇಲೆ ಹೋಗ್ಬಿಟ್ಟು ನಿಮ್ಮನ್ನ ಹೊರಗಡೆ ಕರ್ಸೋಂಥ ಅದು ಇರಬಹುದಾ? ಐ ಡೋಂಟ್ ಥಿಂಕ್ ಸೊ. ಆ್ಯಕ್ಚುಲಿ ಏನಂತಂದರೆ,
ಅವ್ರು ಅಂದರೆ ನಮ್ಮ ವೇ ಆಫ್ ಥಿಂಕಿಂಗ್ ಒಂದೇ ಥರ ಇರ್ತಿತ್ತು. ಯಾರ್ದಾದ್ರೂ ಒಂದು ರಿಸಲ್ಟ್ ಹೇಳಬೇಕಾದ್ರೆ ಅದು ಹೆಚ್ಚು ಕಮ್ಮಿ ಮ್ಯಾಚ್ ಆಗ್ತಾಯಿತ್ತು, ಮೋಸ್ಟ್ ಆಫ್ ದೆಮ್ ಮ್ಯಾಚ್ ಆಗ್ತಿತ್ತು. ಆ ಥರ ಇದ್ದಾಗ ಅವ್ರದ್ದೇ ಆಗಿರೋಂಥ ಡಿಸಿಷನ್ ತೊಗೊತಾರೋ, ನಾನು ನನ್ನದೇ ಆಗಿರೋಂಥ ಡಿಸಿಷನ್ಸ್ ತಗೊಳ್ತಾ ಇದ್ದೆ. ಹಂಗಿದ್ದಿದ್ರೆ ಅಯ್ಯಪ್ಪ ನನ್ನ ನಾಮಿನೇಟೇ ಮಾಡ್ತಿರ್ಲಿಲ್ಲ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಏನಾಗುತ್ತೆ, ನಮಗೆ ಕೆಲವೊಂದು ಏನು ಸೀನ್ಸ್ ನೀವು ನೋಡ್ತೀರಾ ಅದ್ರ ಮೇಲೆ ಅದು ಜಡ್ಜ್ ಆಗ್ತಾ ಹೋಗ್ಬೋದು. ಬಟ್ ಕಾರ್ತಿಕ್ ಅವ್ರ ಸ್ಪೇಸನ್ನು ಅವ್ರು ತೊಗೊಳ್ತಾ ಇದ್ರು. ಇವಾಗ ಮೇಕಪ್ ಮಾಡೋಂಥ ವಿಚಾರ ಬಂದು ಅಂತಂದರೆ ಕಾರ್ತಿಕ್ಗೆ ಆ ಸ್ಪೇಸ್ ಕೊಡೋಕ್ಕಾಗಲ್ಲ, ಅದನ್ನ ನಾನೇ ತೊಗೊಳ್ತೀನಿ. ರ್ಯಾಂಪ್ ವಾಕ್ ಅನ್ನೋಂಥ ವಿಚಾರ ಬಂದಾಗ ಡೆಫಿನೆಟ್ಲಿ ಅದನ್ನು ನಾನೇ ತೊಗೊಳ್ತೀನಿ. ಫೈಟ್ ಅನ್ನೋಂಥ ವಿಚಾರ, ಯಾವುದೊಂದು ಕುಸ್ತಿ ಅಂತ ಒಂದಂಥ ವಿಚಾರ ಬಂದಾಗ ಅವ್ನ ಸ್ಪೇಸ್ ಅದು ಅವ್ನು ತೊಗೊತಾನೆ. ಸೊ ದಿಸ್ ಇಸ್ ಟೂ ಡಿಫ್ರೆಂಟ್ ಥಿಂಗ್. ಮೇ ಬಿ ಸಿಮಿಲರ್ ಕ್ವಾಲಿಟೀಸ್ ಮ್ಯಾಚ್ ಆಗಿರಬಹುದು, ಬಟ್ ಬಾಂಡ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಹಂಗೆ ನೋಡೋಕೆ ಹೋದ್ರೆ. ಯಾಕಂದರೆ ಕಾರ್ತಿಕ್ ಮಾಡಲಿ ಅಂತ ನಾನೆಲ್ಲೋ ಬಿಟ್ಕೊಂಡು, ಇನ್ನೂ ಹೇಳ್ಬೇಕಂದ್ರೆ ಆ ಹುಡುಗನೇ ನನಗೆ ಬಿಟ್ಕೊಟ್ಟಿದ್ದಾನೆ. ನಾಮಿನೇಷನ್ ಅಂತ ಬಂದಾಗ ನನ್ನನ್ನು ಸೇವ್ ಮಾಡಿ ಪರವಾಗಿಲ್ಲ, ಅವ್ರನ್ನ ಸೇವ್ ಮಾಡಿ ಪರವಾಗಿಲ್ಲ, ನಾನು ನಾಮಿನೇಷನಲ್ಲಿ ಇರ್ತೀನಿ, ಅವ್ರ ಕಾಲು ನೋವಾಗಿದೆ ಅಂತ ಹೇಳಿದಂಥ ಸಂದರ್ಭ ಇದೆ. ಸೊ ಆ ರೀತಿಯ ಆ ಎಕ್ಸ್ಟ್ರೀಮ್ ಲೆವೆಲ್ಗೆ ನಾನು ಆ್ಯಕ್ಚುಲಿ ಹೋಗಲಿಲ್ಲ ಹಂಗೆ ನೋಡೋಕೆ ಹೋದರೆ. ಸೊ ನನ್ನ ಒಂದು ನಾನು ಹೊರಗೆ ಬಂದಿರೋದಕ್ಕೆ ಅವ್ರ ಕಾರಣ ಅಂತ ನನಗೆಲ್ಲೂ ಅನಿಸಲ್ಲ. ಓಕೆ ಓಕೆ. ಸೊ ಬಿಗ್ ಬಾಸ್ ಸೀಸನ್ 10 ಕೂಡ ನಾವು ಒಂದಷ್ಟು ಸ್ಟಾರ್ಟಿಂಗಿಂದ ಟಿಲ್ ಲಾಸ್ಟ್ ವೀಕ್ವರೆಗೂ ಒಂದಷ್ಟು ಲವ್ ಸ್ಟೋರಿ ನೋಡಿದ್ವಿ. ಸ್ಟಾರ್ಟಿಂಗಲ್ಲಿ ಕಾರ್ತಿಕ್ ಹಾಗೆ ಸಂಗೀತ ನೋಡಿದ್ವಿ, ಸೆಕೆಂಡ್ ಹಾಫಲ್ಲಿ ಕಾರ್ತಿಕ್ ಹಾಗೆ ನಮ್ರತಾ ಅವ್ರದ್ದು ನೋಡಿದ್ವಿ. ಆ್ಯಸ್ ಬೀಯಿಂಗ್ ಮನೇಲಿದ್ದಾಗ ನೀವು ಯಾವ ಲವ್ ಸ್ಟೋರಿನ ನೋಡಿದ್ದೀರಾ? ನೀವು ಬೇರೆ ಯಾವುದಾದ್ರೂ ಲವ್ ಸ್ಟೋರಿ ಹೇಳ್ತೀರಾ ನಮ್ಗೆ ಇವಾಗ? ಕಾಣಿಸಿಲ್ಲ ಅಲ್ಲಿ. ಓಕೆ, ಆ ಸ್ಪಾರ್ಕ್ ಏನ್ ಇರ್ಲಿಲ್ಲ ಅಲ್ಲಿ. ಬಟ್ ಗ್ಯಾಪಲ್ಲಿ ಇನ್ನೊಂದು ಲವ್ ಸ್ಟೋರಿ ನಮ್ಗೆ ಕಾಣ್ತಾ ಇತ್ತು, ಅದು ನೆಕ್ಸ್ಟ್ ಬುಕ್ ಬರ್ತೀನಿ. ಲವ್ ಸ್ಟೋರಿ ಅನ್ನೋ ಕಾನ್ಸೆಪ್ಟ್ ಬಿಗ್ ಬಾಸ್ ಮನೆಯಲ್ಲಿ ಐ ಡೋಂಟ್ ಥಿಂಕ್ ಅದು ನಡೆಯುತ್ತೆ ಅಂತ ಫಸ್ಟ್ ಥಿಂಗ್. ಎರಡನೇದಾಗಿ ಸಂಗೀತ ಮತ್ತೆ ಕಾರ್ತಿಕ್ ಸ್ವಲ್ಪ ಓವರ್ ಆಗಿ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತು. ಬಟ್ ಓವರ್ ಆಗಿ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತು. ಹೇಳೋ ಜಾಗದಲ್ಲಿ ನಾನು ಎಷ್ಟು ಹೇಳ್ಬೋದು ಅಷ್ಟನ್ನು ಹೇಳಿದೀನಿ ಕೂಡ. ಬಟ್ ಏನಂದ್ರೆ ಇಬ್ರು ಕ್ಲಿಯರ್ ಆಗಿದ್ರು, ಇದು ಲವ್ ಅಲ್ಲ, ಇದಿಷ್ಟೇ, ಇದು ಫ್ರೆಂಡ್ಶಿಪ್, ಇದಿಷ್ಟೆಲ್ಲ ಇರಬೇಕು ಅನ್ನೋದು ಇಬ್ರಿಗೂ ಕ್ಲಿಯರ್ ಆಗಿ ಇದ್ದಿದ್ರಿಂದ ಐ ಡೋಂಟ್ ಥಿಂಕ್ ಅದರಲ್ಲಿ ಅದೇನಾದ್ರೂ ಸ್ಪಾರ್ಕ್ ಇದೆ ಅಂತ ನನಗೇನು ಅನಿಸ್ಲಿಲ್ಲ. ಇನ್ನು ಸಂಗೀತ ಅವ್ರ ಮೇಲೆ ಸ್ವಲ್ಪ ಅನುಮಾನ ಆಗ್ತಿತ್ತು, ಬೈ ಚಾನ್ಸ್ ಹುಡುಗಿ ಸೀರಿಯಸ್ ಆಗ್ಬಿಟ್ರೆ ಅಂತ. ನಾನು ಹೇಳೋದಲ್ಲ, ನಾನು ಹೋಗೋದೊಂದು ಸಣ್ಣ ಹುಡುಗಿ ಅಂತ ಟ್ರೀಟ್ ಮಾಡ್ತಿದ್ದೆ ಅಂತ. ಸೊ ಬೈ ಚಾನ್ಸ್ ಏನಾದರೂ ಸೀರಿಯಸ್ ಆಗ್ಬಿಟ್ರೆ ಇಟ್ ವಿಲ್ ಗೋ ರಾಂಗ್ ಅಂತ ನಾನು ಕಾರ್ತಿಕ್ ಹತ್ರ ಮಾತಾಡಿರೋದು ಇದೆ. ಬಟ್ ಲೇಟರ್ ಐ ಗಾಟ್ ಟು ನೋ ದಟ್ ಇಬ್ರು ತುಂಬ ಕ್ಲಿಯರ್ ಇದ್ದಾರೆ ಅಂತ ಇಬ್ಬರ ಹತ್ರನೂ ಮಾತಾಡಿದ್ಮೇಲೆ. ಆ್ಯಂಡ್ ನಮ್ರತಾ ಲವ್ ಪದದ ಎಲ್ಲಿಗೂ ಹೋಗಿಲ್ಲ ಅದು. ಯಾಕಂದರೆ ಅದು ಅಂದರೆ ಅವಳು ಮಾತಾಡ್ತಿದ್ದೇನೆ ಕಡಿಮೆ. ಯಾವ ವಿಚಾರನ ಹೇಗೆ ಮಾತಾಡಬೇಕು ಅಂತ ಅಂದರೆ ಈ ಒಂದು ಬಾಂಡಿಂಗ್ ಅನ್ನೋ ವಿಚಾರದಲ್ಲಿ ಅವ್ರು ತುಂಬ ಒಂದು ಝೋನಲ್ಲಿ ಅಂದರೆ ಬ್ರದರ್ ಝೋನಲ್ಲಿ ಇದ್ದರು ಅಷ್ಟೇ. ಬಿಟ್ಟರೆ ಬೇರೆ ಬಾಂಡಿಂಗನ್ನು ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ರೆಡಿ ಇರಲಿಲ್ಲ ಮನೆ ಒಳಗಡೆ. ಸಿಸ್ಟರ್ ಬಾಂಡು, ಬ್ರದರ್ ಬಾಂಡಿಗೆ ಓಕೆ ಇದ್ದರು ಅವರು. ಈ ಲವ್ವು, ಫ್ಲರ್ಟು, ಫ್ರೆಂಡ್ಶಿಪ್ಪು ಎಕ್ಸ್ಟೆಂಡ್ ಮಾಡೋದಕ್ಕೆ ಅವರು ರೆಡಿ ಇರಲಿಲ್ಲ. ಸೊ ಐ ಡಿಡ್ ನಾಟ್ ಸಿ ಎನಿಥಿಂಗ್ ಓವರ್ ದೇರ್ ಆಲ್ಸೋ. ಸೊ ಅದು ಸೈಡ್ ಎ ಸೈಡ್ ಬಿ ಅಂತ ಅವ್ರವ್ರು ಮಾಡ್ಕೊಂಡಿರೋದು ಫನ್ ಮಾಡೋದಕ್ಕೋಸ್ಕರ. ಅದು ಹೇಗೆ ಕನ್ವೆ ಆಗಿದೆ ಆಚೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಏನೋ ಅಂಥದ್ದು ಕಾಣಿಸ್ಲಿಲ್ಲ. ಓಕೆ, ಸೊ ಇನ್ನೊಂದು ಬೇರೆ ಲವ್ ಸ್ಟೋರಿನೂ ಇಲ್ಲ. ಆ ಲವ್ ಸ್ಟೋರಿಗೆ ಬರೋದಕ್ಕೂ ಮುಂಚೆ ಇಲ್ಲ, ನಮ್ರತಾ ಅನ್ನೋದು ನೇಮ್ ಹೇಳಿದಕ್ಕೆ ನಾನು ಹೇಳ್ತೀನಿ. ಆಕ್ಚುಲಿ ಆಗಿ ತನೀಶ್ ಅವ್ರನ್ನ ನಾವು ಎಲ್ಲರೂ ಜೊತೆ ಹೊಂದಾಣಿಕೆ ಆಗಿರೋದನ್ನ ನೋಡಿದೆ ಎಕ್ಸೆಪ್ಟ್ ನಮ್ರತಾ. ಯಾಕದು ದಿನದಿಂದನೇ ಯಾಕೆ ಉಲ್ಟಾ ಹೊಡೆದ್ಬಿಡ್ತು ಯಾಕಂತ ಗೊತ್ತಿಲ್ಲ. ಅಂಡ್ ನಮ್ರತಾ ಅವ್ರ ಮೈಂಡಲ್ಲಿ ಇದು ಅವರೇ ಹೇಳಿದಂತ ಮಾತು. ತನೀಶಾ ಅಂದ್ರೆ ಹಿಂಗೆ ಅಂತ ಒಂದನ್ನ ತಲೆಯಲ್ಲಿ ಇಟ್ಕೊಂಡು ಬಂದಿದ್ರು ಅವರು. ಸೊ ಆಗಿದ್ದಾಗ ಏನಾಗುತ್ತೆ, ನಮ್ಮ ಮೈಂಡ್ ಅದ್ರ ಥರನೇ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೈಂಡಲ್ಲಿ ಯಾರೋ ಒಬ್ರು ಏನೋ ಹೇಳಿರೋದು ಒಬ್ರ ಬಗ್ಗೆ ಗೊತ್ತಿದ್ದಾಗ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ, ಅದ್ರ ಮೇಲೆ ಏನು ಬೇಕು ಬೇಡ ಅನ್ನೋ ನಾವು ಡಿಸೈಡ್ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿರ್ತೀವಿ. ಸೊ ಆ ರೀತಿ ಹಂಗಾಗಿತ್ತು, ಅದು ಚೇಂಜ್ ಆಯಿತು ಅಂತ ಅವರೇ ಹೇಳಿದ್ರು. ಆ್ಯಂಡ್ ಅತಿ ಹೆಚ್ಚು ಫೈಟ್ ಮಾಡಿದಂಥವ್ರು ಎದುರುಗಡೆ ನಾವೇ ಇರಬೇಕು. ತುಂಬಾ ಮಾಡಿದ್ರಿ ಹಾಗಾಗಿ ಕೇಳಿದೆ. ಸೊ ಪ್ರಾಪರ್ ಕ್ಯಾಟ್ ಫೈಟ್ ಮಾಡಿರೋಂಥವ್ರು ನಾವೇನೆ ಅಲ್ಲಿ, ನಾನು ನಮ್ರತಾ. ಬಟ್ ಅವ್ರನ್ನ ಸ್ಟೇಟ್ಮೆಂಟ್ ಇದ್ರು ಅವ್ರದೊಂದು ಸ್ಟೇಟ್ಮೆಂಟ್ ಇರೋದು ಆಪೋಸಿಟ್ ಅಲ್ಲಿ. ಹೌದು. ಸೊ ಬಟ್ ಅವರನ್ನ ಅರ್ಥ ಮಾಡ್ಕೊಳ್ತಾ ಹೋದಾಗ ಆಸ್ ಅ ಪರ್ಸನ್ ಅವ್ರು ನನಗೆ ಇಷ್ಟ ಆದ್ರು. ಬಟ್ ಆಸ್ ಅ ಕಂಟೆಸ್ಟೆಂಟ್ ಅಂತ ನೋಡಿದಾಗ ಅವ್ರ ಏರ್ಪೇರ್ಗಳು ಅಥವಾ ಅವ್ರು ಹೇಗೆ ಆಡ್ತಿದ್ರು ಆ ರೀತಿ ನನಗೆ ಇಷ್ಟ ಆಗಲಿಲ್ಲ. ಸೊ ಆಸ್ ಅ ಕಂಟೆಸ್ಟೆಂಟ್ ಐ ನೆವರ್ ಲೈಕ್ಡ್ ಹರ್, ಬಟ್ ಆಸ್ ಅ ಪರ್ಸನ್ ನಾನು ನಮ್ರತನ್ ತುಂಬಾ ಇಷ್ಟ. ಓಕೆ, ಇದೆಲ್ಲದ್ರ ಜೊತೆ ನನಗೆ ಗೊತ್ತಿಲ್ಲ, ಬಟ್ ಇನ್ನೊಂದು ಲವ್ ಸ್ಟೋರಿ ಅಂತ ಹೇಳಿದ್ರೆ ಅದಕ್ಕೆ ಇವಾಗ ಬರ್ತೀನಿ. ಬಟ್ ಹೊರಗಡೆ ಕಂಡಂಥದ್ದು, ನಾನು ಅದನ್ನ ಪ್ರೀತಿ ಅಂತ ಅಂದ್ರೆ ಜನ ಅದನ್ನ ಬೇರೆ ರೀತಿ ಭಾವಿಸ್ಬೋದು. ಒಬ್ಬ ಸ್ನೇಹಿತನು ಪ್ರೀತಿ ಮಾಡ್ತಾನೆ, ಅಣ್ಣ ತಂಗಿನೂ ಪ್ರೀತಿ ಮಾಡ್ತಾರೆ. ಬಟ್ ಹೊರಗಡೆ ಜನ ಎಷ್ಟು ಫನ್ ಆಗಿ ಬೇರೆ ಬೇರೆ ರೀತಿ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಕಂಡಂತಹ ಮತ್ತೊಂದು ಪ್ರೀತಿ ಅಂದ್ರೆ ಬಾಂಧವ್ಯ ಅಂತ ಅಂದ್ರೆ ನಿಮ್ದು ಮತ್ತೆ ನಮ್ಮ ವರ್ತೂರು ಸಂತೋಷ್ ಅವರು ಬ್ಲಶ್ ನೋಡಿ ಹೆಸರು ಹೇಳ್ತಿದ್ದಂಗೆ ಬ್ಲಶ್ ಹಾಕಿದ್ದೀನಿ ನಾನು. ಚೆನ್ನಾಗಿರೋ ಬ್ಲಶ್ ಹಾಕಿದ್ದೀನಿ ಪಿಂಕ್ ಆಗಿ ನಾನು. ಓಕೆ, ವರ್ತೂರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಹಿ ಈಸ್ ಒನ್ ಇನ್ನಸೆಂಟ್ ಪರ್ಸನ್ ಇನ್ ದ ಹೌಸ್. ಆ ಮನೆಗೆ ಅಷ್ಟೊಂದು ಇನ್ನಸೆನ್ಸ್ ಬೇಕಾಗಿಲ್ಲ ಆ್ಯಕ್ಚುಲಿ.
ಅವ್ರ ಹತ್ರ ಮೊದಲಿನಿಂದನೂ ಒಂದೊಳ್ಳೆ ಬಾಂಡಿಂಗ್ ಇದೆ. ನಾವು ಅಸಮರ್ಥರು ಅಂತ ಹೋದಾಗಿಂದ. ಯಾಕಂತಂದರೆ ಒಂದು ಅವ್ರಿಗೆ ತುಂಬ ಕ್ಲಿಯರಾಗಿ ಹೊರಗಡೆ ಮಾತುಗಳನ್ನು ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಅವರು ವಿಷಯ ಇರುತ್ತೆ ಅವ್ರು ಮಾತಾಡ್ತಿರೋಂಥ ಮಾತಲ್ಲಿ, ಬಟ್ ಅದನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಡೋದಕ್ಕೆ ಅವ್ರಿಗೆ ಬರ್ತಿರ್ಲಿಲ್ಲ ಅನ್ನೋದಕ್ಕೆ ಆಗೊಂದು ಸಪೋರ್ಟ್ ಅನ್ನೋ ಥರ ನಾನೇ ಹೇಳು ಪರವಾಗಿಲ್ಲ ಪ್ರತಿಯೊಂದಕ್ಕೂ ಹಿಂಗೆ ನೋಡೋರು ಆಮೇಲೆ. ಸೊ ಆ ಥರ ಇತ್ತು. ಆ ರೀತಿ ಒಂದು ಶುರುವಾದಂಥ ಒಂದು ಬಾಂಧವ್ಯ ಇದು. ಚೆನ್ನಾಗಿ ಮಾತಾಡ್ತಾರೆ. ಯಾರಾದರೂ ಏನಾದರೂ ತುಂಬ ರೇಗಿಸ್ಬಿಟ್ರೆ ಆ ಮಾತನ್ನ ಅಲ್ಲೇ ಬಿಟ್ಬಿಡ್ತಾರೆ. ಅವ್ರಿಗೆ ನನ್ನ ಜೊತೆ ಮಾತಾಡಬೇಕು ಅಂತ ಅನ್ಸಿರಲ್ಲ. ಮತ್ತು ಬೆಳಗ್ಗೆ ಅಷ್ಟೊತ್ತಿಗೆ ನಾವಿಬ್ಬರು ಮರ್ತೋಗಿರ್ತೀವಿ. ಕಿತ್ತಾಡಿದ್ರು ಅಷ್ಟೇನೆ, ಹೊಡೆದಾಡಿದ್ರು ಅಷ್ಟೇನೆ, ಏನು ಮಾಡಿದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ಬಿಟ್ಟಿರ್ತೀವಿ. ಮತ್ತು ಮಾತಾಡ್ತೀವಿ. ಅವ್ರು ಮಾತಾಡ್ತಾರೆ, ಇಲ್ಲ ನಾನೇ ಮಾತಾಡ್ತೀನಿ. ಸೊ ಈ ಫ್ರೆಂಡ್ಶಿಪ್ ಹೊರಗಡೆ ಕೂಡ ಕ್ಯಾರಿ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇದ್ರ ಮೇಲೆ ಯೋಚನೆ ಮಾಡೋಷ್ಟು ಪೇಷನ್ಸ್ ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಆ್ಯಂಡ್ ಇಸ್ ನಾಟ್ ಮೈ ಟೈಪ್ ಬೈ ದ ವೇ. ತನೀಶ್ ಅವ್ರಿಗೆ ಇಂಟರ್ವ್ಯೂ ಮಾಡಕ್ಕೆ ಹೋಗ್ತೀನಿ ಈಗ ಬಿಗ್ ಬಾಸ್ ಅಂದಾಗ ಫ್ಯಾನ್ಸ್ಗಳು ಒಂದೆರಡು ಕ್ವೆಶನ್ ಕೇಳಿದ್ರು. ಆ್ಯಕ್ಚುಲಿ ಆ 2 ಕ್ವೆಶನ್ಸ್ಗೂ ಆಲ್ರೆಡಿ ನಿಮಗೆ ಆನ್ಸರ್ ಸಿಕ್ಕಿದೆ. ವರ್ತೂರವರು ಈಸ್ ನಾಟ್ ಮೈ ಟೈಪ್ ಆಫ್ ಬಾಯ್ ಅಂತ ಅಂದಿದ್ದಾರೆ. ಸೊ ಹಾಗಾಗಿ 2 ಕ್ವೆಶನ್ ಸ್ಕಿಪ್ ಮಾಡ್ತೀನಿ. ಬಟ್ ಸ್ಕಿಪ್ ಮಾಡೋಕ್ಕೂ ಮುಂಚೆ ಆ 2 ಕ್ವೆಶನ್ ಕೇಳಬೇಕು. ವರ್ತೂರ್ ಸಂತೋಷ್ ಅವ್ರ ಮೇಲೆ ತನೀಶ್ ಅವ್ರಿಗೆ ಕ್ರಶ್ ಆಗಿದೆ ಅಂತ ಹೇಳಿ ಒಂದು ಬಂದಿತ್ತು. ಎರಡನೇದು ಅಭಿಮಾನಿಗಳ ಆಸೆ ಪಡ್ತಿದ್ದಾರೆ ವರ್ತೂರ್ ಸಂತೋಷ್ ಅವರು ಮತ್ತೆ ತನೀಶ್ ಅವರು ಮದುವೆ ಆಗಬೇಕು ಅಂತೇಳಿ. ಸೊ ಸ್ಟೇಟ್ಮೆಂಟ್ ಆಗ್ಲೇ ಸಿಕ್ಕಿದೆ. ಸೊ ನಾನು ಅದ್ರ ಬಗ್ಗೆ ಕೇಳೋದಕ್ಕೆ ಇಷ್ಟಪಡೋದು. ನೀವೇನಾದ್ರು ಸ್ಟೇಟ್ಮೆಂಟ್ ಕೊಡಬೇಕು ಅನ್ಕೊಂಡಿದ್ದೀರಾ? ಹಾಂ, ಒಂದು ವಿಚಾರನ ಹೇಳಬೇಕು. ಒಂದು ಇಸ್ ನಾಟ್ ಮೈ ಕೈಂಡ್ ಅಂತ ನಾನು ಹೇಳಿದ್ದೀನಿ, ಅದು ಕ್ಲಿಯರ್ ಆಗಿದೆ. ಇನ್ನೊಂದು ಅವ್ರದೇ ಆಗಿರುವಂಥ ಒಂದು ಲೈಫ್ ಆಲ್ರೆಡಿ ಸ್ಕೆಡ್ಯೂಲ್ಡ್ ಆಗಿದೆ ಅಲ್ಲಿ. ಸೊ ಅದನ್ನ ಅವ್ರು ಕ್ಯಾರಿ ಮಾಡ್ತಾರೆ. ಆ್ಯಂಡ್ ಅವ್ರ ಮದುವೆ ಆದ್ಮೇಲೂ ಕೂಡ, ನನ್ನ ಮದುವೆ ಆದ್ಮೇಲೂ ಕೂಡ ನಾವಿಬ್ರು ಫ್ರೆಂಡ್ಸ್ ಆಗಿರ್ತೀವಿ. ಇದನ್ನ ಜನ ಖುಷಿ ಪಡ್ಬೋದು. ಸಂಗೀತ ಮತ್ತೆ ಪ್ರತಾಪ್ ಅವರು, ಸೊ ಯೂಶಲಿ ಬಿಗ್ ಬಾಸ್ ಅಂದ ತಕ್ಷಣ ನಮಗೆ ನಾವು ನಮ್ಮ ರೀತಿಯಲ್ಲಿ ಬದುಕ್ತೀವಿ. ಅಂದರೆ ರೆಗ್ಯುಲರ್ ಡೇಯಲ್ಲಿ ನಾವು ಹಿಂಗಿರ್ತೀವಿ ಆ ರೀತಿ ಇರಬೇಕು ಅಂತ ಹೇಳಿ ಅಂದ್ಕೊಂಡು ಹೋಗುವಂಥವ್ರು ಜಾಸ್ತಿ ಜನ. ಆದರೆ ಸಂಗೀತ ಮತ್ತು ಪ್ರತಾಪ್ ಅವರು ನಾಟಕ ಆಡ್ತಿದ್ದಾರೆ ಅಂಥೇಳಿ ನಿಮಗೂ ಅನ್ಸುತ್ತಾ? ಮನೆಯಲ್ಲಿ ಇದ್ದಾಗೂ ನಿಮ್ಗೆ ಅನ್ಸುತ್ತಾ? ಅಥವಾ ಹೊರಗಡೆ ಬಂದಮೇಲೆ ಒಂದಿಷ್ಟು ಫುಟೇಜ್ಗಳು, ಅಂದರೆ ಇಷ್ಟು ದಿನದ ಅಷ್ಟು ಎಪಿಸೋಡ್ ನೋಡಿರೋಕ್ಕೆ ನಿಮಗೆ ಚಾನ್ಸ್ ಇಲ್ಲ, ಬಟ್ ನೋಡಿರೋಂಥ ಅಷ್ಟು ಎಪಿಸೋಡ್ಗಳಲ್ಲಿ ಇಲ್ಲಾಗೂ ನಾಟಕನೇ ಅವ್ರು ಆಡ್ತಿರೋದು ಅಂತ ನಿಮಗೆ ಪೋಟ್ರೆ ಆಗಿರೋದಂಥದ್ದು ಇದೆಯಾ? ನಮ್ಗೆ ಒಳಗಡೆನೆ ಗೊತ್ತಾಗಿದೆ ಅವ್ರು ಯಾವಾಗ ನಾಟಕ ಆಡಿದ್ದಾರೆ ಅಥವಾ ಯಾವಾಗ ರಿಯಲ್ ಆಗಿದ್ದಾರೆ ಅನ್ನೋಂಥದ್ದು. ಸಿ, ಇಮೋಷನ್ಸ್ ತುಂಬ ಚೇಂಜ್ ಆಗ್ತಿರುತ್ತಲ್ಲಿ. ಬಟ್ ಇವರ ವಿಚಾರಗಳಲ್ಲಿ ಏನಾಗೋಯ್ತು, ಒಬ್ಬರು 70 ದಿನವರೆಗೂ ಒಂಥರ ಇದ್ದು ಅದಾದ್ಮೇಲೆ ಚೇಂಜ್ ಆಗ್ತಾರೆ. ಅಂದರೆ ಒಬ್ಬರು ಒಂದು 50 ದಿನ ಇದ್ದು ಚೇಂಜ್ ಆಗ್ತಾರೆ, ಮತ್ತು ಅದು ಸರಿ ಅನ್ಸಲ್ಲ, ಇನ್ನೊಂದು 20 ದಿನ ಆದಮೇಲೆ ಚೇಂಜ್ ಆಗ್ತಾರೆ, ಅದಾದಮೇಲೆ ಇನ್ನೊಂದು ರೀತಿಯಲ್ಲಿ ಚೇಂಜ್ ಆಗಿಬಿಡ್ತಾರೆ. ಸೊ ತುಂಬ ವೇರಿಯೇಷನ್ಸ್ ಕಾಣಿಸ್ತು ಒಬ್ಬರ ವಿಚಾರದಲ್ಲಿ. ಇನ್ನೊಬ್ಬರ ವಿಚಾರದಲ್ಲಿ 80 ದಿನದವರೆಗೂ ಒಂಥರ ಇರ್ತಾರೆ, ನನಗೆ ಮಾತಾಡೋಕ್ಕೆ ಬರಲ್ಲ ಅನ್ನೋ ಥರ ಇರ್ತಾರೆ. ಈಗ ಇನ್ನೊಬ್ಬರನ್ನ ಟಾಂಟ್ ಮಾಡಿ ಹೀಯಾಳಿಸಿ ಮ್ಯಾನರ್ಲೆಸ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಒಂದು ಅದು ನಿಜ, ಇಲ್ಲಾಂದರೆ ಇದು ಸುಳ್ಳು, ಇಲ್ಲ ಇದು ನಿಜ ಅದು ಸುಳ್ಳು, ಒಟ್ಟಿನಲ್ಲಿ ಫೇಕ್ ಅನ್ನೋದನ್ನ ಅವರೇ ತೋರಿಸ್ಕೊಡ್ತಾ ಇದ್ದಾರೆ. ಓಕೆ, ಒಂದು ನೆಗೆಟಿವ್ ಕಾಮೆಂಟ್ ಅಂತ ಬಂದಾಗ ಸುದೀಪ್ ಅವ್ರ ಹತ್ರ ಕಣ್ಣೀರು ಹಾಕ್ತೀರಾ? ಯಾಕದು? ನೆಗೆಟಿವ್ ಕಾಮೆಂಟ್ ಅಂತ ಬಂದಾಗ ಏನಾಗುತ್ತೆ ಗೊತ್ತಾ, ನಾನು ತುಂಬ ಅಚ್ಚುಕಟ್ಟಾಗಿ ನನ್ನ ಕೆಲಸನ ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನದಲ್ಲಿರ್ತೀನಿ. ಅದನ್ನು ನೋಡಿ ಆ ಕೆಲಸದ ವಿಚಾರವಾಗಿ ಯಾರೋ ಚೀಪಾಗಿ ಮಾತಾಡ್ಬಿಡ್ತಾರೆ, ಯಾರೋ ಒಂದು ಬಟ್ಟೆ ಬಗ್ಗೆ ಮಾತಾಡ್ಬಿಡ್ತಾರೆ, ಯಾರೋ ಒಂದು ಬಾಡಿ ಬಗ್ಗೆ ಮಾತಾಡ್ಬಿಡ್ತಾರೆ. ಈ ರೀತಿಯಾದ ಒಂದಷ್ಟು ವಿಷಯಗಳು ನಡೆಯುತ್ತೆ. ಆ ವಿಚಾರಗಳನ್ನು ನೀವು ನೋಡಿರ್ತೀರ, ನಿಮ್ಗೆ ಗೊತ್ತೇ ಇಲ್ಲ ಅನ್ನೋಂಥದ್ದು ಏನಿಲ್ಲ. ಸೊ ಆ ರೀತಿಯಾದ ಒಂದು ಕಮೆಂಟ್ಸ್ನ ನೋಡಿದಾಗ ಎಂಥವ್ರಿಗಾದ್ರೂ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಬೇಜಾರಾಗುತ್ತೆ. ಯಾಕಂದರೆ ನಾನು ಮಾತ್ರ ನೋಡ್ತಾ ಇಲ್ಲ, ನನ್ನ ಫ್ಯಾಮಿಲಿಯವ್ರು ಕೂಡ ನೋಡ್ತಿರ್ತಾರೆ, ನನ್ನ ಇಷ್ಟಪಡೋವಂಥವ್ರು ನೋಡ್ತಿರ್ತಾರೆ, ಅದನ್ನು ಬೇಡವಾಗಿತ್ತು ಅಂತ ಹೇಳೋವಂಥವ್ರು ಇರ್ತಾರೆ, ನೀನು ಇದನ್ನು ಮಾಡಬಾರ್ದಾಗಿತ್ತು, ನೀನು ಮಾಡಿದ್ದಕ್ಕೆ ಇದಾಗಿದ್ದು ಅಂತ ಹೇಳೋವಂಥವ್ರು ಇರ್ತಾರೆ. ಅವರೆಲ್ಲರೂ ಮುಂದೆ ಅಂಥ ಒಂದು ಕಮೆಂಟ್ಸ್ಗಳನ್ನು ನೋಡಿದಾಗ ನನಗೆ ತುಂಬ ಹರ್ಟ್ ಆಗ್ತಿತ್ತು. ಬಟ್ ಏನಂದರೆ ಆ್ಯಸ್ ಐ ಆಲ್ವೇಸ್ ಡೂ, ಐ ಯೂಸ್ ಟು ಟೇಕ್ ಇಟ್ ಲೈಟ್. ಎಲ್ಲದಕ್ಕೂ ನಾನು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ ಅಥವಾ ವಿಷಯಗಳನ್ನ ತಲೆಗೆ ಹಾಕೊತಿರ್ಲಿಲ್ಲ. ಯಾವಾಗಾದರೂ ನಂಗೆ ತುಂಬ ಬೋರ್ ಆದಾಗ ನಾನು ಯಾವುದಾದ್ರೂ ಒಂದು ಸ್ಯಾಸಿ ಕಮೆಂಟ್ ಅಂತ ಆಗ್ತಾಯಿದ್ದೆ ಅಥವಾ ಸೇವೇಜ್ ರಿಪ್ಲೈ ಅಂತ ಆಗ್ತಾಯಿದ್ದೆ. ಅಷ್ಟು ಬಿಟ್ಟರೆ ಬೇರೆ ಏನು ಮನ್ಸಿಗೆ ತೊಗೊಳ್ಳೋಂಥದ್ದಿರಲಿಲ್ಲ, ಬಟ್ ಕಾಡ್ತಿತ್ತು. ಈಗ ವಾಪಸ್ ಬಂದು ನೋಡಿದಾಗ ನಾನು ಬರೀ ಪಾಸಿಟಿವ್ ಇರೋದನ್ನ ಮಾತಾಡ್ತಾ ಇಲ್ಲ, ಅದು ತುಂಬ ಬಂದಿದೆ, ಅದು ನೋಡಿ ಖುಷಿ ಆಯಿತು. ಅದ್ರ ಜೊತೆಗೆ ಈ ಹುಡುಗಿನ ನಾನು ತಪ್ಪು ತಿಳ್ಕೊಂಡಿದ್ದೆ, ಇವ್ರು ಹಂಗಿಲ್ಲ, ನಾನು ಈ ರೀತಿ ಕಮೆಂಟ್ ಮಾಡಬಾರ್ದಾಗಿತ್ತು ಅಂತ ಮೆಸೇಜ್ ಮಾಡಿದವರು ಅಥವಾ ಕಮೆಂಟ್ ಮಾಡಿದವರು ತುಂಬ ಜನ ಇದ್ದಾರೆ. ದಟ್ಸ್ ಅನ್ ಓಪನ್ ಸ್ಟೇಟ್ಮೆಂಟ್ ಮ್ಯಾನ್. ಸೊ ಒಂದು ಪ್ರೊಫೆಷನ್ನ, ಒಂದು ಸಾಂಗ್ ಅಥವಾ ಒಂದು ಕಾಸ್ಟ್ಯೂಮ್ನ ನೋಡಿ ನೀವೇನು ಮಾತಾಡಿರ್ತೀರ, ಆ ಹುಡುಗಿ ಅದಾಗಿರಲ್ಲ. ಒಂದು ಚೂರು ಡೀಪಾಗಿ ನೀವು ನೋಡಿದಾಗ ಅವ್ರ ಅರ್ಥ ಆಗಬಹುದು. ನನ್ನನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ನೋಡೋಕ್ಕೆ ಸಿಕ್ಕಿದ್ದಕ್ಕೆ ನೀವು ಇದನ್ನು ಅರ್ಥ ಮಾಡ್ಕೊಂಡ್ರಿ. ಬಟ್ ಬೇರೆಯವ್ರ ಮನೆ ಹೆಣ್ಮಕ್ಳು ಅಂತಂದಾಗ ಅಷ್ಟು ಸಲೀಸಾಗಿ ಮಾತಾಡ್ಬಿಟ್ರೆ ಕಷ್ಟ ಆಗುತ್ತೆ. ಅದೇ ನಿಮ್ಮನೆ ಹೆಣ್ಮಕ್ಳಿಗೆ ಮಾತಾಡಿದ್ರೆ ನೀವು ಸಹಿಸ್ಕೊಳ್ಳಲ್ಲ. ನಾನು ತುಂಬ ಜನಕ್ಕೆ ರಿಪ್ಲೈ ಮಾಡ್ತಾ ಇದ್ದಿದ್ದೆ ಅದನ್ನು, ನಿಮ್ಮ ತಾಯಿಗೋ ನಿಮ್ಮ ತಂಗಿಗೋ ಹೇಳಿದ್ರೆ ನೀವು ಇದನ್ನೇ ಮಾಡ್ತಿದ್ರಾ ಅಂತ. ನಮ್ಮ ತಾಯಿನೋ ನನ್ನ ತಂಗಿನೋ ಈ ರೀತಿ ಆ್ಯಕ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ರು.
ಮೇ ಬಿ ಅವ್ರು ಆ ಪ್ರೊಫೆಷನ್ ಚೂಸ್ ಮಾಡಿಲ್ಲ, ಬಟ್ ಅವ್ರಿರುವಂಥ ಪ್ರೊಫೆಷನಲ್ಲಿ ಆ ಥರದ್ದು ಏನಾದರೂ ಒಂದು ಆದಾಗ ನೀವು ಅದೇ ಥರದ್ದೊಂದು ಕಮೆಂಟ್ನ ಓದಿದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ, ಅದೇ ರೀತಿ ನಮ್ಮ ಫ್ಯಾಮಿಲಿಯವ್ರಿಗೂ ಅನಿಸುತ್ತೆ, ಅದಷ್ಟೇ ಹೇಳ್ಬೋದು. ಆ್ಯಂಡ್ ಅದು ಪಾಸಿಟಿವ್ ಆಗಿ ನಾನು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು, ಅದನ್ನೇ ನಾನು ಹೇಳ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಯಾವತ್ತೂ ಮರೆಯಲ್ಲ, ಯಾಕಂದರೆ ನಾನು ಅದನ್ನು ಚೇಂಜ್ ಮಾಡೋ ವಿಧಾನ ಹೇಗಿದೆ ಅಂತಲೂ ನಾನು ನೋಡೋಕೆ ಹೋಗಿರಲಿಲ್ಲ. ಆಟೋಮೆಟಿಕ್ಲಿ ಅದು ಚೇಂಜ್ ಆಗಿರೋದು ನೋಡಿ ನನಗೆ ಬಿಗ್ ಬಾಸ್ ಮನೆ ಪ್ಲಸ್ ಮಾಡಿಕೊಟ್ಟಿದೆ. ಸೊ ಆ ಒಂದು ಖುಷಿ ಯಾವಾಗಲೂ ಇರುತ್ತೆ. ಆಫ್ ಒಪಿನಿಯನ್ ಅಂತ ಬರೋದಾದ್ರೆ ತನೀಶ್ ಅವರು ಐ ಥಿಂಕ್ ವರ್ತೂರು ಸಂತೋಷ್ ಅವ್ರನ್ನ ಹೊರತಾಗಿ ಬಿಗ್ ಬಾಸ್ ಮನೆಗೆ ಬಂದಂತಹ ಪ್ರತಿಯೊಬ್ಬರ ಬಗ್ಗೆನೂ ಆಸ್ ಅನ್ ಆರ್ಟಿಸ್ಟ್ ಆಗೋ ಅಷ್ಟೋ ಇನ್ಫಾರ್ಮೇಶನ್ ಅಷ್ಟು ಜನದ್ದು ಇತ್ತು. ನಿಮಗೆ ಅದೇ ಒಂದಿಷ್ಟು ಜನದ್ದು ಇತ್ತು. ಹೊರಗಡೆ ನಿಮಗೆ ಅವ್ರ ಬಗ್ಗೆ ಇದ್ದಂತಹ ಅಭಿಪ್ರಾಯ ಒಂದಾದ್ರೆ ಒಳಗಡೆ ಬಂದಾಗ ಅವ್ರ ಜೊತೆ ಸಮಯ ಕಳೆದಾಗ ಆದಂತಹ ಒಪಿನಿಯನ್ ಬೇರೆ ಆಗಿರುತ್ತೆ. ವಿನಯ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವ್ರು ನಂಗೆ ಪರಿಚಯ ಇದ್ರು, ಬಟ್ ಹೀಸ್ ಟು ಬಿ ಟೂ ಸ್ವೀಟ್. ತುಂಬ ಚೆನ್ನಾಗಿರ್ತಿದ್ರೆ. ಅಫ್ಕೋರ್ಸ್ ಆರ್ಟಿಸ್ಟ್ಗಳು ಗೊತ್ತಲ್ಲ, ಎದುರುಗಡೆ ಸಿಕ್ಕಾಗ ತುಂಬ ಚೆನ್ನಾಗಿ ಮಾತಾಡ್ತಿರ್ತೀವಿ, ಅದು ತುಂಬ ಇರ್ತೈತೆ. ಆ್ಯಂಡ್ ದಟ್ ಇಸ್ ವಾಟ್ ವಿ ನೀಡ್ ಇನ್ ದ ಡೈಲಿ ಲೈಫ್. ಅವರು ಅಂತಲ್ಲ, ನಾವು ಯಾರ ಜೊತೆ ಮಾತಾಡ್ಬೇಕಾದ್ರೂ ಇಷ್ಟ ಇಲ್ಲ ಹೋಗಲ್ಲ ಅಂತ ಹೇಳ್ಕೊಂಡು ಓಡಾಡಲ್ಲ ನಾವು. ತುಂಬ ಕಡಿಮೆ, ಎಲ್ಲೋ ಜಗಳ ಆದಾಗ ಆ ಥರದ್ದು ಬರುತ್ತೆ ಅಷ್ಟೇ. ಆ್ಯಂಡ್ ತುಂಬ ದಿನಗಳನ್ನ ಕಳೆದಾಗ ಆ ಥರ ಬರ್ಬೋದು. ಬಟ್ ಅವ್ರನ್ನ ಅಂದರೆ ಒಂದು ಈಸ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್ ಅಂತ ಇತ್ತು ಮೈಂಡಲ್ಲಿ. ಆ ಪ್ರೊವೋಕ್ ಮಾಡೋದು ನೋಡಿ, ಈ ಹುಡುಗಂಗೆ ಒಂಚೂರು ಕೆಟ್ಟ ಬುದ್ಧಿ ಜಾಸ್ತಿ ಇದೆಯಲ್ಲ ಅಂತ ಅಂದ್ಕೊಂಡ್ರೆ ಒಳಗಡೆ ಬದಲಾಗಿರೋದಿದೆ. ಬಟ್ ಏನಂತಂದರೆ ಹೋಗ್ತಾ ಅವ್ರೂ ಒಂಚೂರು ಒಂದು ಜಾಗದಲ್ಲಿ ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಾಮ್ ಡೌನ್ ಆದರು, ಪ್ರೊವೋಕ್ ಮಾಡೋದನ್ನು ಒಂಚೂರು ಕಡಿಮೆ ಮಾಡಿದ್ರು. ಆ್ಯಂಡ್ ಆ ಗೇಮ್ಗಳೂ ಹಾಗೆ ಇರ್ತಾ ಇತ್ತು. ಸೊ ನಮಗೂ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲರೂ ಒಂದೇ ಥರ ಇರಬೇಕು ಅಂತ ಅನ್ಕೊಳ್ಳೋದು ತಪ್ಪು. ಅವ್ರಿಗೂ ಎಮೋಷನ್ಸ್ ಇರುತ್ತೆ, ಅವ್ರಿಗೂ ಕೋಪ ಬರುತ್ತೆ, ಅವ್ರಿಗೂ ಬೇಜಾರಾಗುತ್ತೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ. ಸೊ ಆ ಒಂದು ಒಪಿನಿಯನ್ ಒಂಚೂರು ಚೇಂಜ್ ಆಗಿತ್ತು, ಹೌದು. ಆ್ಯಂಡ್ ಐ ಥಿಂಕ್ ಈಸ್ ಅ ವೆರಿ ನೈಸ್ ಜೆಂಟಲ್ಮ್ಯಾನ್. ಆಚೆ ಬಂದಾಗ ಇನ್ನೊಂಚೂರು ಚೆನ್ನಾಗಿ ಇರ್ತಾರೆ ಅಂತ ಅನ್ಸುತ್ತೆ. ಗೇಮ್ ಅಂತ ಬಂದಾಗ ಎಲ್ಲರೂ ಅವ್ರವ್ರ ಬುದ್ಧಿನ ತೋರಿಸ್ಲೇಬೇಕಾಗುತ್ತೆ. ನೀವು ಯಾರ ಜೊತೆನಲ್ಲಿ ಕಾಂಟ್ಯಾಕ್ಟಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಬಿಗ್ ಬಾಸ್ನಲ್ಲಿ ಅಷ್ಟು ದಿನದ ಜೀವನ ಕಳೆದಾದ್ಮೇಲೆ? ನಾನು ಯಾರಿಗೆ ಹಾಕ್ಕೊಟ್ಟು ಬರಲಿಲ್ವೋ ಅವರು ನನಗೆ ಕಾಂಟ್ಯಾಕ್ಟಲ್ಲಿ ಇರೋದಲ್ಲ, ಅವ್ರ ಮುಖನೂ ಮತ್ತೆ ನೋಡೋದಕ್ಕೆ ಇಷ್ಟ ಇಲ್ಲ. ಸೊ ಈಗ ಫಿನಾಲೆ ಇರುತ್ತೆ, ನಾನು ಖಂಡಿತವಾಗ್ಲೂ ಹೋಗ್ತೀನಿ. ಆಸ್ ಅ ಕಂಟೆಸ್ಟೆಂಟ್ ಅವ್ರಿಗೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಆಸ್ ಅ ಪರ್ಸನ್ ನನಗೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಎಲ್ಲೋ ಒಂದು ಕಡೆ ಸಿಗ್ತೀವಿ, ಎದುರುಗಡೆ ನೋಡಿದಾಗ ಹಾಯ್ ಹಲೋ ಅಂತ ಹೇಳ್ಬೋದು, ಇಲ್ಲ ಅಂತ ಏನಿಲ್ಲ. ಯಾಕಂದರೆ ಆರ್ಟಿಸ್ಟ್ ನಮ್ಮ ಲೈಫ್ ಹಂಗಿದೆ ಹೇಳ್ಬೋದು. ಬಟ್ ಮನಸ್ಸಿಂದ ನನಗೆ ನಿಜವಾಗ್ಲೂ ಅವ್ರನ್ನ ನೋಡೋಕ್ಕೆ ಇಷ್ಟ ಇಲ್ಲ. ನನಗೆ ಒಂದು ವ್ಯಕ್ತಿ ಇಷ್ಟ ಇಲ್ಲ ಅಂತ ಒಂದು ಸತಿ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಆ್ಯಂಡ್ ಯಾಕಂತಂದರೆ ತುಂಬ ಮುಖಗಳನ್ನ ತೋರಿಸ್ಬಿಟ್ರು ಅವರು. ಅದಲ್ಲದೆ ಒಬ್ಬರನ್ನ ಕೆಳಗೆ ಹಾಕೋದನ್ನು ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ. ಆ ಥರ ಒಂದು ಬುದ್ಧಿನ ನನಗೆ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗಲ್ಲ. ಮೇ ಬಿ ಅವ್ರು ನನಗೆ ಪರಿಚಯನೇ ಆಗಲಿಲ್ಲ ಅಂದ್ಕೊಂಡು ನಾನು ಇದ್ಬಿಡ್ತೀನಿ. ಸೊ ಐ ಡೋಂಟ್ ವಾಂಟ್ ಟು ಕೀಪ್ ಎನಿ ಕಾಂಟ್ಯಾಕ್ಟ್. ಓಕೆ, ಬಿಗ್ ಬಾಸ್ ಮನೆಯ ಒಂದಷ್ಟು ಕಂಟೆಸ್ಟೆಂಟ್ಗಳ ಹೆಸರು ಹೇಳ್ತೀನಿ. ಒನ್ ಲೈನಲ್ಲಿ ಅಥವಾ ಒನ್ ವರ್ಡಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಹೇಳಿ. ಫಸ್ಟ್ ವಿನಯ್. ವಿನಯ್ ಆಸ್ ಅ ಜೆಂಟಲ್ಮನ್. ಹೀರೋಗಿಂತ ನನಗೆ ವಿಲನ್ ಜಾಸ್ತಿ ಇಷ್ಟ. ಕಾರ್ತಿಕ್ ಇಸ್ ಮೈ ಬೆಸ್ಟ್ ಫ್ರೆಂಡ್, ಸೊ ಐ ಲವ್ ಹಿಮ್ ಲೈಕ್ ದ ವೇ ಹಿ ಇಸ್. ಹಿ ಇಸ್ ವೆರಿ ಇನ್ನೋಸೆಂಟ್. ಒಳ್ಳೇದಾಗಲಿ ಅವ್ರಿಗೆ. ತುಕಾಲಿ ಸಂತೋಷ್ ತುಂಬ ತರಲೆ ಮಾಡ್ತಾರೆ, ಬಟ್ ಅವರಿಲ್ಲ ಅಂದಿದ್ರೆ ಬಿಗ್ ಬಾಸ್ ಮನೆ ತುಂಬ ಖಾಲಿ. ಓಕೆ, ಸ್ನೇಹಿತ್ ಒಂದು ಸ್ವಲ್ಪ ಅವ್ರ ಬುದ್ಧಿನ ಅವ್ರ ಹಿಡಿತದಲ್ಲಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ನಮ್ರತಾ ಈ ಮುಂಚೆನೂ ನಾನು ಹೇಳಿದ್ದೀನಿ, ಆಸ್ ಅ ಪರ್ಸನ್ ಅವರು ನನಗೆ ಇಷ್ಟ ಆಗ್ತಾರೆ. ಮನಸ್ಸಿಂದ ಯಾರೂ ಕೆಟ್ಟವರಲ್ಲ ಅನ್ನೋ ಒಂದು ಪದ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸಿರಿ ಅವರು ಶಿ ಇಸ್ ವೆರಿ ಕ್ಯೂಟ್. ಓಕೆ, ಫೈನಲಿ ಸಂಗೀತ. ಬಹಳ ಮುಖಗಳನ್ನು ತೋರಿಸಿದಂಥ ಒಂದು ವ್ಯಕ್ತಿ, ತುಂಬ ಫೇಕ್ ಆಗಿ ಕಾಣಿಸ್ತಾರೆ. ಸೊ ಇಂಡಸ್ಟ್ರಿಯಲ್ಲಿ ಒಳ್ಳೆ ನಟಿಯಾಗಿ ಗುರುತಿಸ್ಕೋಬೋದು ಅವರು. ಯಾಕೆಂದರೆ ನಟನೆನ ಅಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ, ಅಷ್ಟು ಜನಗಳ ಮಧ್ಯೆ ಅಷ್ಟು ಕ್ಯಾಮ್ರಾ ಇತ್ತು. ಅವ್ರು ಒಂದೊಂದು ಪದದಲ್ಲೂ ಆ್ಯಕ್ಟ್ ಮಾಡ್ತಾರೆ. ಇದೆಲ್ಲದ್ರ ಜೊತೆ ಬಿಗ್ ಬಾಸ್ ಅನ್ನೋದು 100 ಅಥವಾ 110 ದಿನ ಕಳೆಯೋದು ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಟ್ರೋಫಿ ಗೆಲ್ಲೋದು ಇಂಪಾರ್ಟೆಂಟ್ ಆಗುತ್ತಾ? 100 ಅಥವಾ 110 ದಿನನ ಕಳೆದು ಆಚೆ ಬಂದಾಗ ಜನ ನಮ್ಮನ್ನು ನೋಡೋ ರೀತಿ ಮೇಲೆ ನಮ್ಮ ಒಂದು ಜೀವನ ಇರುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಟ್ರೋಫಿ ಆಗಲ್ಲ. ದಟ್ಸ್ ಗುಡ್. ಸೊ ಫೈನಲಿ ಲಾಸ್ಟ್ ಒಂದು ಕ್ವೆಶ್ಚನ್. ತನೀಶ್ ಅವರು ಬಿಗ್ ಬಾಸ್ ಹೋಗೋದಕ್ಕೂ ಮುಂಚೆ ತನೀಶ್ ಅವರು ಆ ರೀತಿ ಅಲ್ಲದೆ ಇದ್ರೂ ಕೂಡ ತನೀಶ್ ಅವರ ಬಗ್ಗೆ ಸಮಾಜದಲ್ಲಿ ಒಂದು ಬೇರೆಯದ್ದೇ ಒಪಿನಿಯನ್, ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಬೇಕು ಅಂತನೋ ಬೇಡ ಅಂತನೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದ್ದು. ಒಬ್ಬ ವ್ಯಕ್ತಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಅದು ನಾನು ಹೇಳೋದಕ್ಕೆ ಬರಲ್ಲ, ಯಾಕೆಂದರೆ ಆ ಒಂದು ಸ್ಪಾಟಲ್ಲಿ ನಾನು ಇರಲಿಲ್ಲ. ಆವತ್ತು ನಾನು ಹೊರಗಡೆ ಬಂದಾಗ ನಾನು ಇದ್ದಿದ್ದು. ಆ ಸ್ಪಾಟಲ್ಲಿ ಏನಾಯಿತು ಅನ್ನೋದು ನಂಗೆ ಗೊತ್ತಿಲ್ಲ.
ಹಲವಾರು ವಿಷಯಗಳನ್ನ ನೀವು ನೋಡಿದ್ರಿ. ಏನಕ್ಕೆ ಅಂದರೆ ಒಬ್ಬ ವ್ಯಕ್ತಿಯ ನಟನೆಯನ್ನು ತಮ್ಮ ಉಪಯೋಗಕ್ಕೋಸ್ಕರ ಬೇರೆ ರೀತಿಯಲ್ಲಿ ಬಳಸ್ಕೊಂಡು ಕೇಳಿದಂಥ ಪ್ರಶ್ನೆ. ಸೊ ಹಲವಾರು ನೆಗೆಟಿವ್ಗಳನ್ನ ನೋಡಿದ್ರೆ ಆ ಒಂದು ನೆಗೆಟಿವ್ ಶೇಡ್ನಲ್ಲಿ ನೆಗೆಟಿವ್ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಬಿಗ್ ಬಾಸ್ಗೆ ಹೋಗಿದ್ದು. ಬಟ್ ಬಿಗ್ ಬಾಸಿಂದ ಹೊರಗಡೆ ಬರುವಾಗ ಇಲ್ಲ ಗುರು ತನೀಶ್ ಆ್ಯಕ್ಚುಲಿ ಒಳ್ಳೆಯವರು, ತನೀಶ್ ಅವರ ಆ ರೀತಿಯಲ್ಲ ಅನ್ನೋ ಒಂದು ಚೇಂಜಸ್ ನಿಮ್ಮ ಅಂದರೆ ನೀವು ತನೀಶ್ ಅವರಾಗಿದ್ದಕ್ಕೆ ಜನ ಆ ಥರ ಒಪ್ಕೊಂಡ್ರು. ಸೊ ಆ ಒಂದು ಚೇಂಜಸ್ ಬಗ್ಗೆ ಹೇಳೋದಾದರೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬಿಗ್ ಬಾಸ್ಗೂ ಮುಂಚೆ, ಬಿಗ್ ಬಾಸ್ ಆದಮೇಲೆ ತನೀಶ್ ಅವರ ಜೀವನ, ತನೀಶ್ ಅವರ ಲೈಫ್ ಹೇಗೆ ನಡೀತಾ ಇದೆ, ಹಾಗೆ ಅದ್ರ ಜೊತೆ ಆ್ಯಡ್ ಆನ್ ಒಂದು ಪ್ರಶ್ನೆ ಕೇಳಲೇಬೇಕು. ಸೊ ಆ ಒಂದು ಇನ್ಸಿಡೆಂಟ್ ಒಂದು ನಡೆದಿತ್ತು. ಸೊ ಹಲವಾರು ವೀಡಿಯೋಸ್ಗಳನ್ನ ನಾನು ನೋಡ್ತಾ ಇದ್ದೆ. ಅವರು ಒಂದು ಪ್ರಶ್ನೆ ಮಾಡಿದ್ರು, ಆ್ಯಕ್ಚುಲಿ ತನೀಶ್ ಅವರು ಬಿಗ್ ಬಾಸ್ಗೆ ಹೋಗೋದಕ್ಕೆ ನಾನೇ ಕಾರಣ, ನನ್ನಿಂದನೇ ಹೋಗಿರೋದು ಅಂತೇಳಿ. ಸೊ ಎಲ್ಲದಕ್ಕೂ ಕೊನೆಯದಾಗಿ ಒಂದು ಸ್ಟೇಟ್ಮೆಂಟ್ ಕೊಡೋದಾದ್ರೆ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ನಾನು ಫಸ್ಟ್ ಪ್ರಶ್ನೆಗೆ ಮುಗಿಸ್ಬಿಡ್ತೀನಿ, ಇದು ಕೊನೆಯದಾಗಿ ಫೈನಲ್ ಟಚ್ ಕೊಡೋಣ. ನನಗೆ ಒಂದಷ್ಟು ನೆಗೆಟಿವ್ ಅಂತ ಬಂದಾಗ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಯಾಕಂತಂದರೆ ನನಗೆ ಗೊತ್ತದೆ ಐ ಆಮ್ ಅ ವೆರಿ ಪಾಸಿಟಿವ್ ಪರ್ಸನ್ ಅಂತ. ನೀವು 1000 ಮಾತಾಡ್ಬೋದು, ಅದು ನನ್ನನ್ನೇನು ಬದಲಾಯಿಸೋಕ್ಕೆ ಚಾನ್ಸ್ ಇಲ್ಲ. ಆ್ಯಂಡ್ ನೀವು ಮಾತಾಡ್ತೀರಾ ಅಂತ ನಾನು ಬದಲಾದರೆ ನನಗೆ ನಿದ್ದೆ ಬರೋಲ್ಲ, ನನಗೆ ನನ್ನ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ನನ್ನನ್ನು ನಾನು ಆವತ್ತಿನ ದಿನಕ್ಕೆ ಖುಷಿ ಪಡಿಸ್ಲಿಲ್ಲ ಅಂತಂದರೆ, ನಾನೇ ನನ್ನನ್ನು ಖುಷಿ ಪಡಿಸೋದಕ್ಕೆ ರೆಡಿ ಇಲ್ಲ ಅಂದರೆ ಇನ್ಯಾರೋ ನನ್ನನ್ನು ಯಾಕೆ ಖುಷಿ ಪಡಿಸ್ತಾರೆ? ಇದು ನನ್ನ ಪಾಲಿಸಿ ಫಾರ್ ದ ಲೈಫ್ ಟೈಮ್. ಸೊ ನಾನು ನನ್ನನ್ನು ಖುಷಿ ಪಡಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಿರ್ತೀನಿ. ಯಾರು ಎಷ್ಟೇ ನೆಗೆಟಿವ್ ಮಾತಾಡಿದ್ರು ಸರಿ, ಯಾರು ಏನೇ ಮಾತಾಡಿದ್ರು ಸರಿ. ಬಟ್ ಇವಾಗ ಅದು ಪಾಸಿಟಿವ್ ಆಗಿದೆ. ಸೊ ಪಾಸಿಟಿವ್ ಆಗಿ ಇರೋದನ್ನು ನಾನು ಇನ್ನೂ ಹೆಚ್ಚು ಮಾಡ್ಕೋತೀನಿ. ಯಾಕಂದರೆ ಜನಕ್ಕೆ ನನ್ನನ್ನು ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ. ನೋಡಿದ ಮೇಲೆ ನನ್ನನ್ನು ನಾನಾಗಿ ಜನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಮನೆ ಮಗಳಾಗಿದ್ದೀನಿ, ಅದನ್ನು ನಾನು ಉಳಿಸ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ. ಕೊನೆಯದಾಗಿ ಏನೋ ಕೇಳಿದ್ರಲ್ವಾ? ಎಕ್ಸಾಕ್ಟ್ಲಿ. ಸೊ ಯಾವ ಪದ ಯೂಸ್ ಮಾಡಿದ್ರೆ ನೀವು ಬೀಪ್ ಹಾಕಲ್ಲ ಅಂತ ಹೇಳ್ಕೊಟ್ಬಿಟ್ಟು ಹೇಳಿ, ನಾನು ಅದನ್ನು ಹೇಳ್ತೀನಿ. ಓಕೆ, ಪದಗಳು ನನಗೆ ಗೊತ್ತಿಲ್ಲ ಬೀಪ್ ಆಗದೆ ಇರೋಂಥದ್ದು ಯಾವುದು ಅಂತ. ಓಕೆ, ಒಂದೇ ಮಾತು ಹೇಳ್ತೀನಿ. ಸುಶಾಂತ್ ಅಲ್ವ ಅವನ ಹೆಸರು? ಸುಶಾಂತ್ ಶೆಟ್ಟಿ, ನೀನು ಇನ್ನೂ ಏನಾದರೂ ನನ್ನ ಹೆಸರು ತೊಗೊಂಡು ಅಡ್ವಾಂಟೇಜ್ ತೊಗೊಳೋದಕ್ಕೆ ವಿಡಿಯೋ ಮಾಡಿ ಹಾಕಿದೆ, ಅದು ಇದು ತರಲೆ ಕೆಲಸಗಳು ಮಾಡಿದೆ, ನನ್ನಿಂದ ಓದ್ಲು, ನನ್ನಿಂದ ಬೆಳೆದ್ಲು ಅಂತ ಕಿತ್ತೋಗಿರೋ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೆ ಅಂತಂದರೆ, ಒಂದು ನಾನು ನಿನ್ನನ್ನು ಎಲ್ಲೂ ಹೊಡಿತೀನಿ ಅಂತ ಗೊತ್ತಿಲ್ಲ. ಇನ್ನೊಂದು ಲೀಗಲ್ಲಾಗಿ ಏನು ಮಾಡಬೇಕು ಅದನ್ನು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ನಿನ್ನ ಜೀವನ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಯಾವತ್ತು ಬಿಟ್ಟು ನಿನಗೆ ಒಂದು ಲೈಫ್ನ ಭಿಕ್ಷೆಯಾಗಿ ಕೊಟ್ಟು ಕಳಿಸಿರೋದು. ಮುಚ್ಕೊಂಡು ನಿನ್ನ ಕೆಲಸ ನೀನು ಮಾಡಿದ್ರೆ ನೀನು ಎಲ್ಲೋ ಒಂದು ಕಡೆ ಬದುಕೋಬೋದು. ಇಲ್ಲ ಅಂತಂದರೆ ಲೀಗಲಾಗಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ನಿನ್ನ ಮುಖಾನು ಯಾರಿಗೂ ನೆನಪಿರಲ್ಲ, ಹಾಗಾಗ್ಬಿಡುತ್ತೆ. ಇದು ಬೆಂಕಿ ಸ್ಟೇಟ್ಮೆಂಟ್ ಅಂತ. ಸೊ ಜನ ಏನಕ್ಕೆ ಬೆಂಕಿ ಅಂತ ಹೇಳಿ ಇಟ್ಟಿದ್ದು ಪೆಟ್ ನೇಮ್ ಅಂತ ತನೀಶ್ ಅವ್ರಿಗೆ ಇದು. ಸೊ ಏನಕ್ಕೆ ನಾನು ಕೇಳಿದೆ ಅಂದರೆ, ಕಷ್ಟಪಟ್ಟಿದ್ದು ನೀವು ನಿಮ್ಮ ಕರಿಯರ್ನಲ್ಲಿ ಅಲ್ಲಿವರೆಗೂ ಆಗದೆ ಇರೋವಂಥ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟು, ನೆಗೆಟಿವ್ ಶೇಡ್ನ ತಂದಿರೋಂಥ ವ್ಯಕ್ತಿ. ಸೊ ಎಲ್ಲೋ ಒಂದು ಕಡೆ ನೀವು ಹೋದಾದ್ಮೇಲೆ ಹೊಟ್ಟೆವರೆಗೋ ಮತ್ತೊಂದಕ್ಕೋ ಜಲಸ್ಗೋ ನನ್ನಿಂದ ಹೋದ್ರು ಅಂತೇಳಿ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಆದರೆ ಹಿಂದೆ ಇದ್ದಂಥ ಶ್ರಮ ನಿಮ್ಮದು. ಸೊ ಪಾತ್ರ ಒಬ್ಬ ಕಲಾವಿದ ಅಂತ ಅಂದ ತಕ್ಷಣ ಸೆಟ್ಟಿಗೆ ಹೋದಾಗ ನಾನು ಒಬ್ಬ ಪಾತ್ರಧಾರಿಯಾಗಿ ಹೋಗಿರ್ತೀನಿ ಹೊತ್ತು ನನಗೆ ಯಾವುದೋ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ಹಿಂಗೆ ಮಾಡಬೇಕು ಅಂತ ಹೋಗಿರಲ್ಲ. ಸೊ ಸಿಕ್ಕಿರುತ್ತೆ ಪಾತ್ರ, ಸಿಗುವಂಥ ಪಾತ್ರನ ಕಣ್ಣಿಗೆ ಹೊತ್ಕೊಂಡು ಆರ್ಟಿಸ್ಟ್ಗಳು ಮಾಡುವಂಥದ್ದು, ಅಂತ ಒಂದು ಕೆಲಸದಲ್ಲಿ ನೀವು ಮಾಡುವಂಥದ್ದು. 1000 ಜನ 1000 ಹೇಳಿ ನಿಮ್ಮ ಕ್ಯಾರೆಕ್ಟರ್ ಏನು ಅನ್ನೋದು ಆಲ್ರೆಡಿ ಜನ ನೋಡಿದ್ದಾರೆ. 100 ಜನ 100ರಲ್ಲಿ 99 ಜನ ಒಳ್ಳೇದು ಮಾತಾಡಿದ್ರೆ ಒಬ್ಬ ವ್ಯಕ್ತಿ ಕೆಟ್ಟದ್ದು ಮಾತಾಡ್ತಾನೆ. ಸೊ ಆ ವ್ಯಕ್ತಿ ಇದ್ದಾಗೆ. ಸೊ ಒಂದು ನಾನು ಆ ಥರ ನೆಗೆಟಿವ್ ಬಗ್ಗೆ ಮಾತಾಡೋರ ಬಗ್ಗೆ ನಾನು ಅನ್ಕೊಂಡಿರೋದೇನು ಅಂದರೆ, ಯೂಶಲಿ ನಾನು ಸಂಬಳ ಕೊಡ್ದೇನೆ ನನ್ನ ಬಗ್ಗೆ ಒಬ್ರು ಪ್ರಮೋಷನ್ ಮಾಡ್ತಿದ್ದಾರೆ ಅಂದರೆ ನಾವು ಖುಷಿಯಾಗಿರ್ಬೇಕಂತ. ಏನಕ್ಕೆ ಬಗ್ಗೆ ಅದು ನೆಗೆಟಿವ್ ಪಾಸಿಟಿವ್ ಪ್ರಮೋಷನ್ ಮಾಡ್ತಿರ್ತಾರೆ, ಗೊತ್ತಿಲ್ಲದವ್ರಿಗೆಲ್ಲ ನನ್ನ ಬಗ್ಗೆ ಹೇಳ್ತಿರ್ತಾರೆ. ಸೊ ಆ ಥರ ನೆಗೆಟಿವ್ ಮಾಡೋರು ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಮಾಡಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ನೆಗೆಟಿವ್ ಎಲ್ಲ ಕಳೆದು ಪಾಸಿಟಿವ್ ಆಗಿದೆ ನಿಮ್ಮ ಲೈಫಲ್ಲಿ. ಬಿಗ್ ಬಾಸ್ ನಿಮಗೆ ಒಂದು ಪಾಸಿಟಿವ್ ಹೊಸ ಒಂದು ಲೈಫ್ನ ಓಪನ್ ಮಾಡಿಕೊಟ್ಟಿದೆ. ಸೊ ನಿಮ್ಮ ಜೀವನದಲ್ಲಿ ಇದೇ ರೀತಿ ಪಾಸಿಟಿವ್ ಥಿಂಗ್ಸ್ಗಳು ಬರ್ತಾ ಇರಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೀನಿ. ಸೊ ಲೈಫಲ್ಲಿ ಯಾವಾಗಲೂ ಕೂಡ ಇದೇ ಥರ ಬೆಂಕಿ ಆಗಿರಿ. ಸೊ ನಮ್ಮ ಜೊತೆ ಮಾತ್ರ ಅವಾಗ ಖುಷಿಯಾಗಿ ಮಾತಾಡ್ತೀರಿ ಅಂತ ಹೇಳ್ತೀನಿ. ನಾನು ಯಾವಾಗಲೂ ಖುಷಿಯಾಗಿರ್ತೀನಪ್ಪ. ಐ ಆಮ್ ಅ ಹ್ಯಾಪಿ ಪರ್ಸನ್. ಬೆಂಕಿ ಅಂತ ಹೆಸರು ಬಂದಾಗ ನಾನು ಅದನ್ನ ತಕ್ಕಮಟ್ಟಗೊಳಿಸ್ಕೋಬೇಕಲ್ವಾ. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ.